Happy, happy morning, everybody. Okay, so congrats for each and every student who are facing this year the CET examinations. Since they are get the good marks and good result in your second PUC and examination, without writing anything, they're getting all of you are got the good result. Okay, good one. Now, what we are in from Karnataka government, you are only facing the one examination conducted by Karnataka government is nothing but Karnataka Common Entrance Test, CET. Okay, so most important for future, for further education, which you are interested in study for further. Okay, the first point is why you take the serious about the seriously that's a concept about the Karnataka CET or KECET is ನೀವು ಕರ್ನಾಟಕ ಸಿಇಟಿನ ತುಂಬಾ ಸೀರಿಯಸ್ ತಗೋಬೇಕು, ತುಂಬಾ ಶ್ರದ್ಧೆ ಇಟ್ಟು ಓದಬೇಕು, ತುಂಬಾ ಜವಾಬ್ದಾರಿಯಾಗಿ ಓದಬೇಕು ಅಂತ ನಾವು ಮಾತಾಡ್ತಿದೀವಿ. ವೈ ದ ಫಸ್ಟ್ ರೀಸನ್ ಈಸ್ ನಿಮ್ಮ ಫ್ಯೂಚರ್, ಇಫ್ ಯು ಆರ್ ಥಿಂಕ್ ಅಬೌಟ್ ಯುವರ್ ಫ್ಯೂಚರ್ ಇಸ್ ಪ್ಯೂರ್ಲಿ ಡಿಪೆಂಡ್ ಆನ್ ದ ಬೇಸ್ ಆಫ್ ಎಜುಕೇಶನ್. ವಿ ನೀಡ್ ಗುಡ್ ಜಾಬ್, ಸೊ ಯು ಮಸ್ಟ್ ಗೆಟ್ ದ ಗುಡ್ ಮಾರ್ಕ್ಸ್ ಇನ್ ಕರ್ನಾಟಕ ಸಿಇಟಿ. Okay, if you get good marks in Karnataka CET, you get easily the well-reputed college. You easily get in the good college your seats. Okay, and the second one is what we are paying this fees for the further education is also less if you get the good marks, good ranking in CET. Second one. The third one is why we are take serious about Karnataka CET. ನಿಮ್ಮ ಈ CET examination ಏನಕ್ಕೆ ಸೀರಿಯಸ್ ತಗೋಬೇಕಾಗಿದೆ ಅಂದ್ರೆ third one, ನೀವು ಇನ್ನೊಬ್ಬರಿಗೆ ನೀವು ಬುದ್ಧಿವಂತರು ಅಂತ ಹೇಳ್ಕೋಬೇಕಲ್ರಿ. ಐ ಆಮ್ ವೆರಿ ಇಂಟೆಲಿಜೆಂಟ್, ಐ ಆರ್ ವೆರಿ ಏನಪ್ಪ ಹಾನೆಸ್ಟ್ ಮ್ಯಾನ್, ನಾನು ತುಂಬ ಚೆನ್ನಾಗಿ ಓದ್ತೀನಿ, ನನಗೂ ರೆಸ್ಪೆಕ್ಟ್ ಬೇಕು ಅಂತ ಅನ್ಕೊಂಡಂಗಿದ್ರೆ ಈ ಇರೋದ್ರಿಂದ ಜಾಸ್ತಿ ಮಾರ್ಕ್ಸ್ ತೆಗಿರಿ. ಜಾಸ್ತಿ ಮಾರ್ಕ್ಸ್ ಬಂದರೆ ಆಟೋಮೆಟಿಕ್ ಆಗಿ ರೆಸ್ಪೆಕ್ಟ್ ಸಿಗುತ್ತೆ ನಿಮಗೆ. ಹಾಗಾಗಿ 3 ಕಾನ್ಸೆಪ್ಟ್ಗೋಸ್ಕರ ನೀವು CET ಎಕ್ಸಾಮಿನೇಷನ್ ತುಂಬ ಸೀರಿಯಸ್ ಆಗಿ ತುಂಬ ಶ್ರದ್ಧೆ ಇಟ್ಟು ಓದಬೇಕಾಗಿದೆ. ಫಸ್ಟ್ ಒನ್, ನಿಮ್ಮ ಫ್ಯೂಚರ್ ಚೆನ್ನಾಗಿರಬೇಕು, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗಬೇಕು ಅಂದರೆ ಚೆನ್ನಾಗಿ ಓದಿ, ಆಯ್ತಾ. ಸೆಕೆಂಡ್ ಒನ್, ನನಗೆ ಫೀಸ್ ಕಮ್ಮಿ ಆಗಬೇಕಪ್ಪ, ಕೆಲಸ ಸಿಗಲೇಬೇಕು ನನಗಿದ್ರೆ ಚೆನ್ನಾಗಿ ಓದಿ. ಥರ್ಡ್ ಒನ್, ಇವ್ಯಾವ ಬೇಡ ಅಂದ್ರೆ ನಿಮಗೆ ರೆಸ್ಪೆಕ್ಟ್ ಬೇಕೇನ್ರಿ, ನಿಮ್ಮ ತಂದೆ ತಾಯಿ ರೆಸ್ಪೆಕ್ಟ್ ಬೇಕೇನ್ರಿ, ಎಲ್ಲೇ ಹೋದ್ರೆ ಗೌರವ ಸಿಗ್ಬೇಕನ್ರಿ, ಹಂಗಾರೆ ಚೆನ್ನಾಗಿ ಓದಿ. ಹೆಂಗೆ ಸಿಗುತ್ತೆ ಸರ್? ಯಾರೋ ನೋಡಿದಾಗ ಒಳ್ಳೆ ಇವನೇ ಕಣ್ರಿ ಸರಿ ಸೆಕೆಂಡ್ ರ್ಯಾಂಕು, ತುಂಬ ಚೆನ್ನಾಗಿ ಹೋದಾಗ CET ಒಳ್ಳೆ ರ್ಯಾಂಕ್ ಬಂತು, ಒಳ್ಳೆ ಕಾಲೇಜ್ ಸೀಟ್ ಸಿಕ್ತು ಹೇಳಿನಲ್ಲ, ಇದೇ ಹುಡುಗ ಇದೇ ಹುಡುಗಿ ಅಂತ ತೋರಿಸ್ತಾರೆ. ಸೊ ಗೆಟ್ ಈಸಿಲಿ ಡೆಫಿನೆಟ್ ಆಗಿ ರೆಸ್ಪೆಕ್ಟ್ ಸಿಗುತ್ತೆ. ಹಾಗಾಗಿ ಕರ್ನಾಟಕ CET ನೀವೇನು CET ಬರಿತಾ ಇದ್ರಲ್ಲ ಇದನ್ನು ಚೆನ್ನಾಗಿ ಓದಲೇಬೇಕು, ಓದ್ತೀರಾ definitely again. Okay, good one. Now to start about that what we are the terms, what are the conditions you are supposed to follow to get the good marks in CET. Okay, first one, how many questions you are supposed to follow? 60 questions follow martini. Now we are discussing about the mathematics. In that mathematics we discuss about the probability chapter today. Which chapter? Probability. How many questions you are supposed to get in mathematics? 60 questions. How many questions? 60 questions. Okay, 60 questions ಅಲ್ಲಿ ಏನು ಬರೀಬೇಕಾಗಿದೆಯಲ್ಲ ನೀವು, ಅದರಲ್ಲಿ 60 ಎಷ್ಟು ಟೈಮಿಂಗ್ಸ್ ಕೊಟ್ಟಿದ್ದಾರೆ? 70 ಮಿನಿಟ್ಸ್ ಕೊಡ್ಬೋದು ಅರೌಂಡ್. ಹಂಗಾರೆ ಒಂದು ಕ್ವಶನ್ಗೆ ಬ್ರಾಡ್ಲಿ ಗೆಟ್ ಅರೌಂಡ್ 1 ಮಿನಿಟ್, 1 ನಿಮಿಷ ಸ್ವಲ್ಪ ಜಾಸ್ತಿ ಸಿಗುತ್ತೆ ಒಂದು ಕ್ವಶನ್ ಆನ್ಸರ್ ಬರೆಯಕ್ಕೆ ನಿಮಗೆ. ಓಕೆ, ಹಂಗಾರೆ CET ಅಂದರೆ ನೀವು ಫಸ್ಟ್ ಕಾನ್ಸೆಪ್ಟ್ ಗೊತ್ತಿರಬೇಕಾಗಿರೋದು ಟೈಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಬರಬೇಕು. ಫಸ್ಟ್ ಒನ್ ಟೈಮ್ ಮ್ಯಾನೇಜ್ಮೆಂಟ್. ಓಕೆ, ಸೆಕೆಂಡ್ ಒನ್ ಕೆಲವೊಂದು ಚಾಪ್ಟರ್ಗೆ, ಎಲ್ಲ ಚಾಪ್ಟರ್ಗಿದೆ ಡೌಟೇ ಬೇಡ, ಕೆಲವೊಂದು ಟ್ರಿಕ್ಸ್ ಇದೆ. CET ಟ್ರಿಕ್ಸ್ ಅಂತಾನೆ, CET ಟೆಕ್ನಿಕ್ಸ್ ಅಂತಾನೆ ಇದೆ. ಆ ಟೆಕ್ನಿಕ್ಸ್ ಗೊತ್ತಿದ್ರೆ ಒಳ್ಳೇದು. ಓಕೆ, ಥರ್ಡ್ ಒನ್, ಫಸ್ಟ್ ಒನ್ ಟೈಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಗೊತ್ತಿರಬೇಕು, ಸೆಕೆಂಡ್ ಒನ್ ಟೆಕ್ನಿಕ್ಸ್ ಟ್ರಿಕ್ಸ್ ಗೊತ್ತಿದ್ರೆ ಒಳ್ಳೇದು. ಮೂರನೇದು ಏನು ಗೊತ್ತಿಲ್ಲ ಅಂತಂದ್ರೆ ಕಾನ್ಸೆಪ್ಟ್ ವೈಸ್ ಕಾನ್ಸೆಪ್ಟ್ ಯೂಸ್ ಮಾಡಿ ಬರೆಯೋದು. ಟೈಮ್ ಮ್ಯಾನೇಜ್ಮೆಂಟ್ ಫಸ್ಟ್ ಒನ್, ಟೈಮ್ ಮ್ಯಾನೇಜ್ಮೆಂಟ್. Second one, the technique must have a tricks. Third one, concept. ಈ ಮೂರು ನಿಮಗೆ ಸ್ವಲ್ಪ ಗೊತ್ತಿದ್ರೆ, you familiar about these 3 concepts, then very easy to solve, easy to get in your CET examination marks. Very easy to get good marks in your CET examination. Okay, now let's start the probability chapter. Okay, now so the probability.
Very easy chapter. In Karnataka CET, you get 2 or 3 questions from this chapter, no doubt. Definitely. Get how many questions? 2 or 3 questions, definitely. Okay, very easy. Now, so what is probability? Just before commencing your questions, just recall what we know about the probability, what we so far learned about the probability. Okay, very easily. So the first one, in a daily life, we are using this word probability occasionally. ನಮ್ಮ ಮನೆಗಳಲ್ಲಿ ನಮ್ಮ ಡೈಲಿ ಲೈಫಲ್ಲಿ ನಾವು ಪ್ರಾಬಬಿಲಿಟಿನ ವರ್ಡ್ನ ತುಂಬಾ ಯೂಸ್ ಮಾಡಿರ್ತೀವಿ. ನಿಮ್ಗೆ ಯಾರೋ ನಿಮ್ಮ ಅಜ್ಜಿ ಕೇಳ್ತಾರೆ, ನಾಳೆ ಊರಿಗೆ ಬರ್ತೀನಾ ಅಜ್ಜಿ, ನೋಡೋಣ, ಆದ್ರೆ ಬರ್ಬೋದು, ನಾನು ಆದ್ರೆ ಬರ್ತೀನಿ ಬರ್ಬಹುದು ಅನ್ನೋ ಏನಿದೆಯಲ್ಲ, ದಟ್ಸ್ ಇಸ್ ನಥಿಂಗ್ ಬಟ್ ಪ್ರಾಬಬಿಲಿಟಿ. ಓಕೆ, ಹಾಗಾಗಿ ಪ್ರಾಬಬಿಲಿಟಿ ಅಂದ್ರೆ ಫಸ್ಟ್ ಮೀನಿಂಗು ಚಾನ್ಸಸ್ ಅಂತ. ಫಸ್ಟ್ ಮೀನಿಂಗ್ ಆಫ್ ಪ್ರಾಬಬಿಲಿಟಿ ಚಾನ್ಸಸ್ ಅಥವಾ ಚಾನ್ಸ್. ಓಕೆ, ದ ಸೆಕೆಂಡ್ ಒನ್, the probability meaning is the probability of an event A is nothing but n of A by n of S. ದಯವಿಟ್ಟು ಏನು ಅನ್ಕೋಬೇಡಿ, ಒಂದು ಪೆನ್ನು ಒಂದು ನೋಟ್ಬುಕ್ ತಗೊಳ್ಳಿ, ನಾನು ಬರ್ದಂಗೆ ನೀವು ನನ್ನ ಜೊತೆ ಬರ್ಬಿಡಿ. ತುಂಬಾ ಈಸಿ. 100% ಕಂಪಲ್ಸರಿ ಬರ್ತೀವಿ, ಹೇಳ್ಕೊಡ್ತೀನಿ, ತುಂಬಾ ಈಸಿ. ಓಕೆ, ಹಾಗಾಗಿ ಪ್ರಾಬಬಿಲಿಟಿ ಅಂದ್ರೆ ಫಸ್ಟ್ ಅನ್ಕೋಬೇಕು, ಈ ಚಾನ್ಸಸ್ ಇದು. ಹಾಗಾದ್ರೆ ಏನು ಬೇಕಾದ್ರೂ ಆನ್ಸರ್ ಬರ್ಬೋದಾ? ಮಾತಾಡೋಣ. ದ ಸೆಕೆಂಡ್ ಫಾರ್ಮುಲಾ ಈಸ್, ಯು ಮಸ್ಟ್ ಫಾಲೋ, ದಟ್ ಈಸ್ ಪಿ ಆಫ್ ಎ ಈಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್. ಓಕೆ, ಗುಡ್ ಒನ್. ಈ ಫಾರ್ಮುಲಾ ತುಂಬಾ ಈಸಿ, ತುಂಬಾ ಇಂಪಾರ್ಟೆಂಟ್, ಜ್ಞಾಪ ಇರ್ಬೇಕ್ರಿ. ಥರ್ಡ್ ಒನ್, ಪಿ ಆಫ್ ಎ, ದ ಆನ್ಸರ್ ಆಫ್ ಎನಿ ಕ್ವಶನ್, ದಿಸ್ ದ ಟ್ರಿಕ್ಸ್ ವಿ ಆರ್ ಸಪೋಸ್ ಟು ಯೂಸ್ ಇನ್ ಪ್ರಾಬಬಿಲಿಟಿ. ಟ್ರಿಕ್ಸ್ ಬೇಕು, ಪ್ರಾಬಬಿಲಿಟಿ ಒಂದು ಚಾಪ್ಟರ್ ಕೊಟ್ರೆ ಟೆಕ್ನಿಕ್ಸ್ ಇರುತ್ತೆ ಅಂತ ಹೇಳಿದ್ರೆ, ವೆರಿ ಸಿಂಪಲ್. ವಾಟ್ ಇಸ್ ಟ್ರಿಕ್ಸ್ ಅಂಡ್ ಟೆಕ್ನಿಕ್ಸ್ ಅಂದ್ರೆ very easy to answer for that question. That concept is called trick. ಏನೋ ಒಂದು ಟ್ರಿಕ್ಸ್ ಇರುತ್ತೆ, ಏನೋ ಟ್ರಿಕ್ ಮಾಡ್ದ ಅಂತ ನೀವು ಹೇಳ್ತೀವಿ ನೋಡಿ, ಏನೋ ಟೆಕ್ನಿಕ್ ಮಾಡಿನಪ್ಪ ಎದ್ಬಿಟ್ಟ ಅಂತಲ್ಲ. ದ ಸೇಮ್ ವೇ ಹಿಯರ್, ದ ಝೀರೋ, ದ ಫಸ್ಟ್ ಟೆಕ್ನಿಕ್ ಈಸ್ ಎನಿ ಪ್ರಾಬ್ಲಮ್ ಅಂಡರ್ ಪ್ರಾಬಬಿಲಿಟಿ ಆನ್ಸರ್ ಝೀರೋ ಬರ್ಬೋದು, ಇಲ್ಲ ಝೀರೋಗಿನ್ನ ಕಡಿಮೆ ಯಾವ ಕಾರಣಕ್ಕೂ ಬರಲ್ಲ. ಅಂದ್ರೆ ಏನ್ ಬರುತ್ತೆ ಸರ್? ಇಟ್ ಮೋರ್ ದ್ಯಾನ್ ಝೀರೋ ಬರ್ಬೋದು. ಇಟ್ ಮೇ ಬಿ ಪಿ ಆಫ್ ಎ. ಕ್ಲಿಯರ್? ಹಾಗಾದ್ರೆ ಯಾವುದೇ ಎನಿ ಆನ್ಸರ್ ಆಫ್ ದ ಪ್ರಾಬ್ಲಮ್ ಈಸ್ ಮೋರ್ ದ್ಯಾನ್ ಝೀರೋ, ಪಾಸಿಟಿವೇ ಬರಬೇಕು. ಝೀರೋ ಬರ್ಬೋದು, ಇಲ್ಲ ಅಂದ್ರೆ ಝೀರೋಗಿಂತ ಜಾಸ್ತಿ ಇರಬೇಕು. ಮತ್ತಿನ್ನೇನು ಸರ್? ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಇರುತ್ತೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ದಿಸ್ ಫಸ್ಟ್ ಟೆಕ್ನಿಕ್ ಯು ಮಸ್ಟ್ ಫಾಲೋ. ಏನು, ಯಾವುದೇ ಪ್ರಾಬಬಿಲಿಟಿ ಆನ್ಸರ್ಸ್ 4 ಕೊಟ್ಟಿರ್ತಾರಲ್ರಿ ಆಪ್ಷನ್ಸ್, ಅದ್ರಾಗ ಯಾವ್ದಾರ ಒಂದಕ್ಕಿಂತ ಜಾಸ್ತಿ ಇತ್ತು ಅನ್ಕೊಳ್ಳಿ, ಹಂಗಾರೆ ಅದು ಆನ್ಸರ್ ಡೆಫಿನೆಟ್ ಆಗಲ್ಲ. ಓಕೆ, ಸೊ ವಾಟ್ ಇಸ್ ದ ಟೆಕ್ನಿಕ್ ಯು ಆರ್ ಸಪೋಸ್ ಟು ಫಾಲೋ ಟು ಆನ್ಸರ್ ಫಾರ್ ದ ಪ್ರಾಬಬಿಲಿಟಿ ಈಸ್ ದಿಸ್ ಒನ್. ದ ಆನ್ಸರ್ ಇಸ್ ಆಲ್ವೇಸ್ ಮೇ ಬಿ 0 ಆರ್ ಗ್ರೇಟರ್ ದ್ಯಾನ್ 0. ಇಟ್ ಮಸ್ಟ್ ಬಿ ಕಂಪಲ್ಸರಿ ಲೆಸ್ ದ್ಯಾನ್ ಈಕ್ವಲ್ ಟು 1. ಅಂದ್ರೆ 0 ಇರ್ಬೋದು, 1 ಇರ್ಬೋದು, ಇಲ್ಲ ಅಂದ್ರೆ 1ಗಿನ ಕಮ್ಮಿ ಇರ್ಬೋದು. 0 ಮತ್ತೆ 1 ಮಧ್ಯೆನೇ ಇರುತ್ತೆ, ದಟ್ಸ್ ಆಲ್. ಅಂದ್ರೆ ಯಾವುದೇ ಕಾರಣಕ್ಕೂ ನೆಗೆಟಿವ್ ಆನ್ಸರ್ಸ್ ಬರಲ್ಲ. ನೋ ನೆಗೆಟಿವ್, ಜ್ಞಾಪಲ್ಲಿ ಗೊತ್ತಾಗ್ತೀಯಾ? ನಾವು ರಿಗಾರ್ಡಿಂಗ್ ಅಬೌಟ್ ಬೇಸಿಕ್ ಕಾನ್ಸೆಪ್ಟ್ಸ್, ದಿಸ್ ಆರ್ ದ 3 ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ನಾವು ಯು ಮೂವ್ ಆನ್ ಟು ದ ಕಾನ್ಸೆಪ್ಟ್ ಅಬೌಟ್ ದ ಸೆಕೆಂಡ್ PUC. ತುಂಬಾ ಕೆಲವೇ 2 ಫಾರ್ಮುಲಾ ಬರ್ಸ್ತೀನಿ, ತುಂಬಾ ಕಡಿಮೆ ಫಾರ್ಮುಲಾ. ಈ ಫಾರ್ಮುಲಾಸ್ ಜ್ಞಾಪ ಇದ್ರೆ ಎಷ್ಟು ಕ್ವಶನ್ಸ್ ಕೊಡ್ತಾರೋ ಎಲ್ಲಾ ಕ್ವಶನ್ಸ್ಗೂ ಕಂಪಲ್ಸರಿ ಈಸಿಯಾಗಿ ಬರ್ತೀರಾ ವಿತ್ ಲೆಸ್ ಟೈಮ್. ನಾನು ಸೇಮ್ ಮಾತಾಡ್ರಿ. ಹಂಗಾರೆ ವಾಟ್ CET? ಸೊ ಟೈಮ್ ಮ್ಯಾನೇಜ್ಮೆಂಟ್. ಫಸ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಬರಬೇಕು. ಓಕೆ, ಸೆಕೆಂಡ್ ಒನ್, ದ ಸೆಕೆಂಡ್ ಒನ್ ಅಬೆಂಡೆನ್ಸ್ ಆಫ್ ಇಂಟ್ರೆಸ್ಟ್ ಇರಬೇಕು, ತುಂಬಾ ಶ್ರದ್ಧೆ ಇರಬೇಕು. ಸೆಕೆಂಡ್ ಒನ್. ಥರ್ಡ್ ಒನ್, ಒಂದೇ ಒಂದು ಸ್ವಲ್ಪ ಧೈರ್ಯ ಇರಬೇಕು. ಈ CET ಎಕ್ಸಾಮ್ ಬರ್ದಿದ್ದೀನಿ, ಧೈರ್ಯ ಇದ್ರೆ ಬ್ರೇಕ್ ಆಗಲ್ಲ. ಓಕೆ, ಗುಡ್ ಒನ್, ಫೈನ್. ಸೊ ಫಸ್ಟ್ ಫಾರ್ಮುಲಾ ಪಿ ಆಫ್ ಎ ಬಾರ್ ಬಿ. ವಾಟ್ ಇಸ್ ಪಿ ಆಫ್ ಎ ಬಾರ್ ಬಿ? ಈ ಲೈನ್ ಬಾರ್ ಅಂತ ಓದ್ತೀವಿ, ಆ ಬಾರ್ ಅಲ್ಲ. ಹುಡುಗರು ಜ್ಞಾಪಕ ಇದೆಯಲ್ಲಪ್ಪ ಈ ಬಾರ್ ಅಂತ, ಆ ಬಾರ್ ಅಲ್ಲ. ಪಿ ಆಫ್ ಎ ಬಾರ್ ಬಿ ಅಂದ್ರೆ ಎ ಫೈಂಡ್ ಮಾಡಿ, ಎ ಕಂಡಿರಿ ವೆನ್ ಬಿ ಈಸ್ ಗಿವನ್. ಪಿ ಅಂದ್ರೆ ಪ್ರಾಬಬಿಲಿಟಿ, ಪ್ರಾಬಬಿಲಿಟಿ ಚಾನ್ಸ್ ಅಂತ ಹೇಳಿದಲ್ಲ, ಚಾನ್ಸಸ್, ದ ರಿಸಲ್ಟ್ ಆಫ್ ಎನಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಒಂದು ಎಕ್ಸಾಂಪಲ್ ಇದೆ ಸರ್, ಟಾಸಿಂಗ್ ಎ ಕಾಯಿನ್, ಇಟ್ ಮೇ ಬಿ ಹೆಡ್ ಆರ್ ಟೈಲ್. ಥ್ರೋಯಿಂಗ್ ಎ ಡೈ, ಇಟ್ ಮೇ ಬಿ 1 2 3 4 5 6. ಹೆಂಗಿದೆ ನೋಡಿ. ಪ್ಲೇಯಿಂಗ್ ಕಾರ್ಡ್ಸ್ ಇದೆ ನಮ್ಮ ಹತ್ರ 52. ಆ 52 ಪ್ಲೇಯಿಂಗ್ ಕಾರ್ಡ್ಸ್ ಯಾವ್ದೋ ನಾನು ಹಿಂಗೆ ಬಾರೋ ಮಾಡ್ತೀನಿ, ಯಾವ್ದಾದ್ರು ಬಂದಿರ್ಬೋದು, ಕಿಂಗ್ ಬಂದಿರ್ಬೋದು, ಕ್ವೀನ್ ಬಂದಿರ್ಬೋದು, ಯಾವ್ದೋ ಬಂದಿರ್ಬೋದ್ರಿ. ನಿಜನಾ? ಸೂಪರ್. So the P of A bar B stands for, that is bar stands for condition.
You have to find A, B must be given. This stands for P of A bar B. ತುಂಬಾ ಸಿಂಪಲ್ ಈಸಿ ಫಾರ್ಮುಲಾ. P of A bar B is equal to P of A intersection B. What is P of A bar B equal to? P of A intersection B divided by P of B. ಒಂದು ಟೆಕ್ನಿಕ್ಸ್ ಅಂದ್ರೆ ಏನು ಸರ್ ಅಂದ್ರೆ ಮೆಮೊರಿ ಜಾಸ್ತಿ ಇರುತ್ತೆ. ಯಾರು ಟೆಕ್ನಿಕ್ ಜ್ಞಾಪ ಇಟ್ಕೊಂತಾನೋ, ಯಾರು ಟ್ರಿಕ್ಸ್ ಯೂಸ್ ಮಾಡಿ ಜ್ಞಾಪ ಇಟ್ಕೊಂತಾರೋ ಮೆಮೊರಿ ಜಾಸ್ತಿ ಇರುತ್ತೆ. ಏನು ಸರ್ ಟ್ರಿಕ್ಸ್ ಇದಕ್ಕೆ? ಒಂದು ಟೆಕ್ನಿಕ್ ಏನು ಸರ್? ತುಂಬಾ ಈಸ್ರಿ. ಒಂದೇ ಒಂದು ಹಿಂಟ್ ಹೇಳ್ಕೊಡ್ತೀನಿ ಕೇಳಿಸ್ಕೊಳ್ಳಿ. ವಾಟ್ ದ ಹಿಂಟ್ ಈಸ್, ಇಲ್ಲಿ ಎ ಆದ್ಮೇಲೆ ಲಾಸ್ಟ್ ಕೆಳಗಡೆ ಯಾವ್ದು ಬರೀತಾರಲ್ಲ ಬಿ, ಆ ಬಿನೇ ಕೆಳಗಡೆ ಬರೀಬೇಕು. ದಟ್ ಇಸ್ ಅ ಕಂಡೀಷನ್. ಇಲ್ಲಿ ಎ ಇದ್ರೆ ಎ ಬರೀಬೇಕು, ಬಿ ಬರೀಬೇಕು. ಲಾಸ್ಟ್ ಅಲ್ಲಿ ಈ ಕೆಳಗಡೆ ಯಾವ್ದು ಇರುತ್ತೆ, ಬಾರ್ ಆದ್ಮೇಲೆ ಯಾವ್ದು ಬರೀತಿರೋ ಅದನ್ನೇ ಕೆಳಗಡೆ ಬರೀಬೇಕು. ಇಫ್ ಇಟ್ ಇಸ್ ಬಿ, ದೆನ್ ರೈಟ್ ಬಿ ಇನ್ ದ ಡಿನಾಮಿನೇಟರ್. The last one is C, write C is the denominator. If it is A, write the A is the denominator. Which one you are given here? B. So that's all. We written B only. Okay, good one. And for any A in A bar B, for any conditional property, the A intersection B is always common. ಇಲ್ಲಿ B intersection A ಕೊಟ್ಟರು ಅದೇ ಬರೀಬೇಕು. ಒಂದೇ ಒಂದು ಕಂಡೀಷನ್ ರೀ, ಸಿಂಪಲ್. ಇಲ್ಲಿ ಲಾಸ್ಟ್ ಅಲ್ಲಿ ಯಾವ್ದಿರುತ್ತೆ ಕೆಳಗಡೆ ಅದನ್ನೇ ಕೆಳಗೆ ಬರೀಬೇಕಷ್ಟೇ. ಅರ್ಥ ಇದೆಯಾ? That's why it's called conditional property. Now you go for the next one. P of B bar A. P of B bar A. What is P of B bar A? Very easy. P of same thing. A intersection B. For it may be B of B bar A or B A bar B. Anything. The A intersection B is always equal to B intersection A. It may be A bar B or B bar A. You must be right always A intersection B. ಇವೆರಡಕ್ಕೂ ಇಂಟರ್ಸೆಕ್ಷನ್ಸ್ ಬರೀಬೇಕಿಲ್ಲಿ. ನಿಮಗೆ ಗೊತ್ತುಂಟು ಅಲ್ಲ, ನನ್ನ ಚೆನ್ನಾಗೇನೆ. ಈಗ ಲಾಸ್ಟ್ ಅಲ್ಲಿ ಯಾವ್ದಿದೆ? ಎ ಇದೆ. ಹಂಗಾರೆ P of A ಕೆಳಗೆ ಬರ್ಕೊಳ್ಳಿ. ಇವೆರಡು ಫಾರ್ಮುಲಾದಲ್ಲಿ ಒಂದು ಫಾರ್ಮುಲಾ ಅಟ್ಲೀಸ್ಟ್ ನೀವು ಹೇಳಕ್ ಬಂದ್ರು ಯು ಡೆಫಿನೆಟ್ಲಿ ಗೆಟ್ 1 mark. ಹೌ ಮೆನಿ ಕ್ವಶನ್ಸ್ ಯು ಗೆಟ್? 2 or 3 questions ಫಾರ್ ಕರ್ನಾಟಕ CET. ಕ್ಲಿಯರ್? ಗುಡ್. ನೌ ಮೂವ್ ಆನ್ ಫಾರ್ ದ ನೆಕ್ಸ್ಟ್ ಒನ್. Second one is independent events. What is the condition for independent events? Independent events. Okay. What's the condition is for independent events is very simple. What the here A is depends on B. This is called condition. To find A, we depend on B. Similarly, to find B, we depend on A. Thank you. Here, to find A, we are not depend on B here. Clear? Next, sir. And A na ಕಂಡುಹಿಡಿಯಬೇಕಾದ್ರೆ B ಗೆ ನಾನು ಡಿಪೆಂಡ್ ಆಗಿಲ್ಲ. Then it is called independent events. And what is the condition for independent events? P of A intersection B equal to P of A into P of B. ಓಕೆ, ಇವೆರಡೂ ಫಾರ್ಮುಲಾ ಬಂದ್ರೆ ಎರಡು ಮಾರ್ಕ್ಸ್ ಗ್ಯಾರಂಟಿ ಬಂತು ನಿಮಗೆ. 100% ಡೆಫಿನೆಟ್ ಆಗಿ 2 ಮಾರ್ಕ್ಸ್ ಬಂತು ಅಂತಾನೆ. ಓಕೆ, ತುಂಬಾ ಜನಕ್ಕೆ ಏನು ಗೊತ್ತಾ ಸರ್, ವಾಟ್ ಇಸ್ ಇವೆಂಟ್ ಅಂತ ಈಗ ಕೇಳ್ತಾನೆ. ಸಿಂಬಲ್ ರೇ, ವಾಟ್ ಇಸ್ ಇವೆಂಟ್? ಯು ಆರ್ ರೈಟಿಂಗ್ ಎಕ್ಸಾಮಿನೇಷನ್ ಆಸ್ ಒನ್ ಇವೆಂಟ್. ಓಕೆ, ಎಲ್ಲರೂ ಟಿಫನ್ ಮಾಡಿರ್ಬೋದು, ನೀವು ಊಟ ಮಾಡಿರ್ಬೋದು, ಹೆಂಗಿದೆ ನೋಡಿ, ಕಾಫಿ ಕುಡಿದಿರ್ಬೋದು, ಇಟ್ಸ್ ಒನ್ ಇವೆಂಟ್. ಯಾವುದೋ ಒಂದು ಗೇಮ್ ಮಾಡಿದ್ರಿ, ಆ ಗೇಮ್ ಮಾಡೋ ಒಂದು ಇವೆಂಟು. ಓಕೆ, ಎ ಟಾಸಿಂಗ್ ಎ ಕಾಯಿನ್ ಇಸ್ ಅನ್ ಇವೆಂಟ್. ಎ ಥ್ರೋಯಿಂಗ್ ಎ ಡೈ ಇಸ್ ಅನ್ ಇವೆಂಟ್. ಸೆಲೆಕ್ಟಿಂಗ್ ಎ ಕಾರ್ಡ್ ಫ್ರಮ್ ಎನಿ ಇಸ್ಪೀಟ್ ಅಂತಾರಲ್ರಿ, 52 ಪ್ಲೇಯಿಂಗ್ ಕಾರ್ಡ್ಸ್ ಅಲ್ಲಿ, ಅದೊಂದು ಇವೆಂಟು. ಓಕೆ, ದ ಸೇಮ್ ಹಿಯರ್ P of A intersection B equal to P of A dot P of B. ಇಟ್ಸ್ ಎ ಕಂಡೀಷನ್ ಫಾರ್ ಇಂಡಿಪೆಂಡೆಂಟ್ ಇವೆಂಟ್ಸ್. ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಪ್ಪ, ತುಂಬಾನು ಈಸಿ ಇದೆ. ಓಕೆ, ನೆಕ್ಸ್ಟ್ ಒನ್ ರೀ, ಥರ್ಡ್ ಒನ್ ತುಂಬಾ ಈಸಿ ಇದೆ. ಸೊ ವಾಟ್ಸ್ ಥರ್ಡ್ ಒನ್ ಈಸ್ P of A union B equal to P of A plus P of B minus P of A intersection B. ಇದು ನಿಮಗೆ ಗೊತ್ತಿದೆ ರೀ. ಥರ್ಡ್ ಒನ್, P of A union B equal to P of A plus P of B minus P of A intersection B. P of A intersection B equal to P of A plus P of B minus P of A union B. ಇಲ್ಲಿ ನೋಡಿ, ಇಲ್ಲಿ ಇಂಟರ್ಸೆಕ್ಷನ್ ಇದ್ರೆ ಇಲ್ಲಿ ಯೂನಿಯನ್ ಇರಬೇಕು, ಇಲ್ಲಿ ಯೂನಿಯನ್ ಇದ್ರೆ ಇಲ್ಲಿ ಇಂಟರ್ಸೆಕ್ಷನ್ ಬೇಕು. ವೆರಿ ಕಾಮನ್. ಓಕೆ, ಕ್ಲಿಯರ್? ನೆಕ್ಸ್ಟ್ ಒನ್ ರೀ, ವೆರಿ ಸಿಂಪಲ್ ಒನ್. ಫೋರ್ತ್ ಒನ್, ಏನಪ್ಪ ಹಿಂಗಡ್ತಿ,
ಹೌದಾ ಯಾವ್ದಾರು ಒಂದಾಕಿ ಸರ್ ಹಾಂ ಹಾಕಿರಾ ಒಂದು ಸಿಕ್ಕಾಪಟ್ಟೆ ಸೆಕೆ ಆಗುತ್ತಾ ಬೇಡ ಹ್ಞೂ ಆಯ್ತು ಹಾಂ ಆಯ್ತು ಆಯ್ತು ಹಾಂ ಒಂದು ಚಿಕ್ಕದಾಗಿ ಹಾಕಿ ಅದೊಂದು ಚಿಕ್ಕದಾಗಿ ಹಾಕಿ ಲಾಸ್ಟ್ ಇದನ್ನೇ ಹಾಕಿ ಒಳ್ಳೆ ಸ್ಪೀಡ್ ಕಮ್ಮಿ ಮಾಡಿ hello sorry so the fourth one is the p of a dash what is p of a dash ಏನಪ್ಪ ನಾನು ಓದ್ಕೋಬೇಕು ನೀನು ಓದ್ಕೊಳ್ಳಲ್ಲ ಅಂದರೆ ನಾನು ಓದ್ಕೊತೀನಿ ಅನ್ನೋದು ನಂಗೆ ಜಾಸ್ತಿ ಮಾರ್ಕ್ಸ್ ಬರಬೇಕು ಅಂದರೆ ಜಾಸ್ತಿ ಮಾರ್ಕ್ಸ್ ಬರಬಾರ್ದು ನಾನು ಮನಿಕೊಂತೀನಪ್ಪ ಮನಿಕೋಬಾರ್ದು ನಾವು ಏನು ಹೇಳ್ತೀವಿ ಅದಕ್ಕೆ ಉಲ್ಟಾ ಹೇಳೋದು ಇವ್ನು ಟ್ರೂ ಹೇಳ್ತಿದ್ದಾನೆ ನೋ ಇಟ್ಸ್ ಫಾಲ್ಸ್ ಸೇಮ್ ಥಿಂಗ್ ಎ ಡ್ಯಾಶ್ ಅಂದರೆ ಏನು ಹೇಳ್ತಿದ್ದಾನೆ ಆಪೋಸಿಟ್ ನಾಟ್ ಎ ಪಿ ಆಫ್ ಎ ಡ್ಯಾಶ್ ಈಸ್ 1 minus p of a okay fifth one p of a dash bar b dash is nothing complement not a p of a dash bar b equal to 1 minus p of a bar b clear that's all right ಇಷ್ಟು ಫಾರ್ಮುಲಾದಲ್ಲಿ ನಿಮ್ಗೆ ಯಾವ್ದಾರ ಎನಿ ಟು ಯಾವುದೇ ಎರಡು ಫಾರ್ಮುಲಾ ನಿಮ್ಗೆ ಯಾವ್ದು ಬೇಕು ಅನ್ಸುತ್ತೆ ಅದನ್ನ ಕಲ್ತ್ಕೊಂಡ್ರೆ ಡೆಫಿನೆಟ್ಲಿ ಯು ಗೆಟ್ 3 ಆನ್ಸರ್ಸ್ 3 ವೆರಿ 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 ಈಸಿ ಒನ್ ಇಷ್ಟರಲ್ಲಿ ನಿಮ್ಗೆ ಎರಡು ಕಲ್ತ್ಕೊಂಡ್ರೆ ಎನಿ 2 ಫಾರ್ಮುಲಾಸ್ ಕಲ್ತ್ಕೊಂಡ್ರೆ ಈಸಿಯಾಗಿ ನಿಮಗೆ ಯೋಚನೆ ಇಲ್ಲದಂಗೆ 3 ಕ್ವಶನ್ಸ್ಗೆ ಆನ್ಸರ್ಸ್ ಬರೆಯಕ್ಕೆ ಬರುತ್ತೆ ಕ್ಲಿಯರ್ ಸೊ ಫಾಸ್ಟಾಗಿ ಬರ್ಕೊಂಡ್ಬಿಡ್ಬೇಕಂತಿದೆ ಬರ್ಕೊಂಬಿಡಿ ಬೇಗ ಫಾಸ್ಟಾಗಿ ಸೊ ಇನ್ನೊಂದ್ಸಿ ಮುಂಚೆ ಹೇಳ್ಬಿಡ್ತೀನಿ ರೀ ವೆರಿ ಈಸಿ 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 ತುಂಬ ಈಸಿ ಇದೆ ಫಸ್ಟ್ ಒನ್ ನೋಡಿ ಪಿ ಆಫ್ ಎ ಬಾರ್ ಬಿ ಅಂತ ಪ್ರಾಬಬಿಲಿಟಿ ಅಂದರೆ ಪಿ ಇದು ಕ್ವಶನ್ ವೆರಿ ಈಸಿ ಟು ಐಡೆಂಟಿಫೈ ನೀವು ಎಕ್ಸಾಮಿನೇಷನ್ಸ್ ಅಲ್ಲಿ ಫಸ್ಟ್ ಕ್ವಶನ್ಸ್ ಈಸಿಯಾಗಿ ಅಡ್ಜಸ್ಟ್ ಗೊತ್ತಾಗೋದು ಇಂಟಿಗ್ರೇಷನ್ ಸಿಂಬಲ್ ಇರುತ್ತೆ ನೋಡಿ ಸೊ ಇಂಟಿಗ್ರೇಷನ್ ಸೆಕೆಂಡ್ ಕ್ವಶನ್ ಗೊತ್ತಾಗೋದು ಮೆಟ್ರಿಸಿಸ್ ಬ್ರಾಕೆಟ್ ಹಾಕಿರ್ತಾರೆ ಬಿಗ್ ಬ್ರಾಕೆಟ್ ಥರ್ಡ್ ಒನ್ನೇ ಇದು ಪಿ ಇರುತ್ತೆ ಅಂದ್ರೆ ಪಿ ಆಫ್ ಅಂತ ಇದ್ರೆ ಪ್ರಾಬಬಿಲಿಟಿ ಇದ್ರೆ ಅಂದ್ರೆ ಪಿ ಆಫ್ ಎ ಬಾರ್ ಬಿ ಇದ್ರೆ ಎ ಬಿ ಬಾರ್ ಬಿ ಇದ್ರೆ ಫಾರ್ಮುಲಾ ಜ್ಞಾಪ ಇರಬೇಕಷ್ಟೇ ಸಾವು ಎ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಲಾಸ್ಟ್ ಅನ್ನು ಯಾವ್ದು ಇರುತ್ತೋ ಅದನ್ನ ಶಿಫ್ಟ್ ಮಾಡಿರಾಯ್ತಲಿ ಕ್ಲಿಯರ್ ಪಿ ಆಫ್ ಬಿ ಬಾರ್ ಎ ಇದ್ರೆ ಎ ಇಂಟರ್ಸೆಕ್ಷನ್ ಬಿ ಮೇಲೆ ಇರಬೇಕು ಕೆಳಗಡೆ ಯಾವ್ದು ಲಾಸ್ಟ್ ಅಲ್ಲಿ ಇರುತ್ತೋ ಅದನ್ನ ಬರಿಬೇಕು ಲಾಸ್ಟ್ ಅಲ್ಲಿ ಯಾವ್ದು ಇರುತ್ತೋ ಅದನ್ನ ಕೆಳಗಡೆ ಬರಿಬೇಕು ದಿಸ್ ಹಿಂಟ್ ಇದೇ ಹಿಂಟು ಮೋಸ್ಟ್ ಇಂಪಾರ್ಟೆಂಟು ಓಕೆ ನೆಕ್ಸ್ಟ್ ಒನ್ ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತಂದ್ರೆ ಕಂಡೀಷನ್ ಏನು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಕ್ವಲ್ ಟು ಪಿ ಆಫ್ ಎ ಡಾಟ್ ಪಿ ಆಫ್ ಬಿ ಆಗಬೇಕು ಕ್ಲಿಯರ್ ಥರ್ಡ್ ಒನ್ ಪಿ ಆಫ್ ಎ ಯೂನಿಯನ್ ಬಿ ಇದ್ರೆ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಸರ್ ನಮಗೆ ಫಸ್ಟ್ ಇಯರ್ ಸೆಟ್ ಥಿಯರಿ ಕೊಟ್ಟಿರಲ್ಲ ಸರ್ ಇದು 100% ರೀ ಎಂಟೈರ್ ಪ್ರಾಬಬಿಲಿಟಿಗೆ ಬ್ಯಾಕ್ ಬೋನ್ನೇ ಸೆಟ್ ಥಿಯರಿ ನಿಜ ಹೇಳಿ ಸರಿ ಆಗುತ್ತೆ ಮನಸ್ಸು ಮಾಡ್ರಿ ಎಲ್ಲರಿಗೂ ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ ಡೆಫಿನೆಟ್ ಆಗಿ ಇವತ್ತು ಯಾರ ಪಾಠ ಕೇಳಿಸ್ಕೊಂತಾ ಇದ್ದೀರಲ್ಲ ಯಾರೇ ಇದು ನೋಡ್ತಾ ಇದ್ರಲ್ಲ ಕ್ಲಾಸು ಅವ್ರಿಗೆಲ್ಲ 100% ಒಳ್ಳೆ ರ್ಯಾಂಕ್ ಬರುತ್ತೆ ನಾನು ಹೇಳ್ತೀನಿ ಒಂದು 5-6 ಕ್ವಶನ್ಸ್ ಆದಮೇಲೆ ಹೆಂಗೆ ಮಾಡಬೇಕು ಎಷ್ಟು ಕ್ವಶನ್ಸ್ ಓದ್ಕೋಬೇಕು ಯಾವ್ಯಾವ ಚಾಪ್ಟರ್ ಟಾಪಿಕ್ ಓದ್ಕೋಬೇಕು ಎಷ್ಟು ಪೋರ್ಷನ್ಸ್ ಕವರ್ ಮಾಡಬೇಕು ಹೆಂಗು ಮಾತಾಡೋದ್ರ ಮೇಲೆ ಇದು ಕ್ವಶನ್ ಸ್ಟಾರ್ಟ್ ಮಾಡಿದ್ಮೇಲೆ ಸಾರಿ ಸೊ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಸೇಮ್ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ P of A dash is 1 minus P of A. P of A dash bar B equal to 1 minus P of A bar B. Okay. The last one is if A intersection B equal to null set bandre is called mutually exclusive antare. What do we call this one? Mutually exclusive. This is the most important. Mutually exclusive. Okay. Thank you. ಜಸ್ಟ್ 10 seconds ಟೈಮ್ ಕೊಡ್ತೀನಿ ರೀ ಚೂ ಫಾಸ್ಟ್ ಬರ್ಕೊಂಬಿಡಿ ಬೇಗ ಫಾಸ್ಟ್ ಬರ್ಕೋಬೇಕು ಫಾಸ್ಟ್ ಬರ್ಕೊಂಡ್ಬೇಕು ಥ್ಯಾಂಕ್ ಯು ರೀ ಆಯ್ತಾ ಗುಡ್ ಒನ್ ಒಂದು ಪೆನ್ನು ನೋಟ್ಬುಕ್ ತೊಗೊಂಡಿರಿ ಜೊತೆಲೇ ರೀ ನಾನು ಬರ್ದಂಗೆ ನೀವು ಫಾಸ್ಟ್ ಬರ್ಕೊಳ್ಳಿ ನಾನು ಈಗ ಕ್ವಶನ್ಸ್ ಸ್ಟಾರ್ಟ್ ಮಾಡ್ತೀನಿ ನಿಮ್ಮ ಎಕ್ಸಾಮಿನೇಷನ್ 100% ಇದೇ ಕ್ವಶನ್ಸ್ ಬರುತ್ತೆ ಅಂತ ಹೇಳ್ತೀನಿ ಹೇಳ್ಬೇಕಾರೆ ಹೆಂಗೆ ಜ್ಞಾಪ ಇಟ್ಕೊಳ್ಳೋದು ಹೆಂಗೆ ಎಕ್ಸಾಮಿನೇಷನ್ ಬರೆಯೋದು ಹೇಳ್ತೀವಿ ಓಕೆ ಗುಡ್ ಮಾರ್ಕ್ ಜೊತೆ ನೀವು ಕ್ವಶನ್ಸ್ ಬರ್ಕೊಂಬಿಡಿ ಪ್ಲೀಸ್ ಓಕೆ Okay, now start. The first question is, if
A and B are any two events of a sample space S, and P of A intersection B equal to 7/10, comma, P of B equal to 17/20, then P of A bar B equal to ಕೇಳಿದಾರಪ್ಪ. ತುಂಬಾ ವರ್ಷ ಎಕ್ಸಾಮ್ ಮಾಡಿದೆ, ಪ್ರೀವಿಯಸ್ ಎಕ್ಸಾಮಿನೇಷನ್ ಇದು ಸೇಮ್. ಈ ವರ್ಷ 100% ಬಂದೇ ಬರುತ್ತೆ, 100% ಬರುತ್ತೆ. ಸೇಮ್ ಕ್ವಶನ್, ವ್ಯಾಲ್ಯೂಸ್ ಇದೇ ಇರ್ಬೋದು, ನಾನು ವ್ಯಾಲ್ಯೂಸ್ ಚೇಂಜ್ ಮಾಡಿರ್ಬೋದು. ವ್ಯಾಲ್ಯೂಸ್ ಚೇಂಜ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬ್ರೇಕ್ ಕೊಡ್ತಲ್ರಿ. 2 into 3 ಕೇಳ್ತಾರೆ, ಎಷ್ಟು ಬರ್ತೀರಾ ಆನ್ಸರ್? 6. 3 into 2 ಕೇಳಿರೋ ಅದೇ ಬರುತ್ತೆ 6 ಅಷ್ಟೇ. 4 into 2 ಕೇಳಿರೋ ಮಾರ್ಕ್ ಬರುತ್ತೆ ನಿಮಗೆ. ದ ಸೇಮ್. ಓಕೆ, ನೆಕ್ಸ್ಟ್ ಒನ್. ವಾಟ್ಸ್ ಆಪ್ಷನ್ಸ್ ದ ಗಿವನ್ ಆರ್? ಫಸ್ಟ್ ಒನ್ A 1/8, B 14/17, C 7/8, D 17/20. ಓಕೆ, ಕ್ವಶನ್ ಅಂತಿದೆ, ನೀವು ಬರ್ಕೊಂಡ್ಬೇಕ್ರಿ ಪ್ಲೀಸ್. ಸೆಕೆಂಡ್ ಒನ್ ಹೇಳ್ತೀನಿ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ. ಇಫ್ P of A equal to 4/5 and P of A intersection B equal to 7/10, then P of B bar A equal to ಕೇಳಿದ್ದಾರೆ. So what are the options that given? Very simple. First one, A 1/10, B 1/8, C 7/8, D 17/20. ಓಕೆ, ಬರ್ಕೊಂಬಿಡಿ ಫಾಸ್ಟ್ ಆಗಿ, ಸ್ಟಾಪ್ ಮಾಡಿ. ಸೊ ಈ ಕ್ವಶನ್ಸ್, ಫಸ್ಟ್ ಕ್ವಶನ್ 100% ನಿಮ್ಗೆ ಈ ವರ್ಷ ಎಕ್ಸಾಮಿನೇಷನ್ ಬಂದೇ ಬರುತ್ತೆ, ಅನುಮಾನನೇ ಬೇಡ ರೀ. ಚಾಲೆಂಜ್ ಆಯ್ತಾ? ವ್ಯಾಲ್ಯೂಸ್ ಚೇಂಜ್ ಆಗಿರ್ಬೋದು ಬೇಕಾದ್ರೆ ಅಷ್ಟೇ, ಬಟ್ ಕ್ವಶನ್ ಅಂತೂ ಗ್ಯಾರಂಟಿ ಇರುತ್ತೆ. ಮೇ ಬಿ ವ್ಯಾಲ್ಯೂಸ್ ಚೇಂಜ್ ಆಗಲ್ಲ, ಇದೇ ಇರುತ್ತೆ. ಓಕೆ, ಸೊ ಮುಂಚೆ ನಾವು ಒಂದು ಟೆಕ್ನಿಕ್ಸ್ ಮಾತಾಡಿದ್ವಿ. ವಾಟ್ ಇಸ್ ಪ್ರಾಬಬಿಲಿಟಿ ಅಂದರೆ, ಯಾವುದೇ ಪ್ರಾಬಬಿಲಿಟಿ ಅಂದರೆ ಫಸ್ಟ್ ಮೀನಿಂಗು ಚಾನ್ಸಸ್, ಮತ್ತು ಯಾವುದೇ ಕ್ವಶನ್ಗೆ ಆನ್ಸರ್ ಬಂದ್ರೂ ಯಾವುದೇ ಕಾರಣಕ್ಕೂ 1ಗಿನ್ನ ಜಾಸ್ತಿ ಇರಲ್ಲ. ಹೇಳಿದ್ವಿ, 1ಗಿನ್ನ ಆನ್ಸರ್ ಜಾಸ್ತಿ ಇರೋದಿಲ್ಲ ಅಂತ ಹೇಳಿ ಜ್ಞಾಪ ಇದೆಯಾ? ಮಾತಾಡ್ರಿ. ಸೊ ಹಂಗಾರೆ ನಮಗೆ ಈ ಕ್ವಶನ್ ಕೊಟ್ಟ ತಕ್ಷಣ ಫಸ್ಟ್ ನೀವು ಆಪ್ಷನ್ಸ್ ನೋಡಿ. ದಿಸ್ ಇಸ್ ಲೆಸ್ ದ್ಯಾನ್ 1, ನೋ ಡೌಟ್. 1/8. ನೆಕ್ಸ್ಟ್ ಒನ್ 14/70 ಲೆಸ್ ದ್ಯಾನ್ 8, 7/8 ಲೆಸ್ ದ್ಯಾನ್ 1. 3 ಆನ್ಸರ್ಸ್ ಲೆಸ್ ದ್ಯಾನ್ 1 ಇದೆ. ಇದು ನೋಡಿ ಗ್ರೇಟರ್ ದ್ಯಾನ್ 1 ಇದೆ. ಹಂಗಾರೆ 100% ಆನ್ಸರ್ ಇದೆ. ನೋಡಿ ಎಷ್ಟು ಮಾತಾಡಿದ ಆನ್ಸರ್ ಅಲ್ಲ ಅಂತ. ಹಂಗಾರೆ 3ರಲ್ಲಿ ಯಾವ್ದು ಆನ್ಸರು ಚೆಕ್ ಮಾಡ್ರಿ. ವೆರಿ ಸಿಂಪಲ್. ವಾಟ್ ಇಸ್ P of A bar B? ಫಸ್ಟ್ ಟೆಕ್ನಿಕ್ ಕೇಳಿಸ್ಕೊಡ್ರಿ. ನಿಮ್ಗೆ ಒಂದು ಸಿಕ್ಕಾಬಿಟ್ಟೆ ನಿಮ್ಮ ಅದೃಷ್ಟ ಏನಪ್ಪಾ ಅಂದ್ರೆ, ನೀವು ಆನ್ಲೈನ್ ಎಕ್ಸಾಮಿನೇಷನ್ ಬರೀಲಿ ವರ್ಷ ಫಸ್ಟ್ PU ನ್ಯಾಪ್ಸ್ಗಳು ಬರ್ದಿರೋದು. ನೀವು ಫಸ್ಟ್ PU ಆನ್ಲೈನ್ ಎಕ್ಸಾಮಿನೇಷನ್ ಬರೀಬೇಕಾದ್ರೆ ಆನ್ಸರ್ ಪೇಪರ್ ಕೊಟ್ಟಿರಲ್ವಾ? ಹಂಗೆ ಸೇಮ್ ವೇ ಈ ಸರಿ ನೀವು CET ಎಕ್ಸಾಮಿನೇಷನ್ ಬರೀತಿದ್ದೀವಿ, ಒಂದೇ ಎಕ್ಸಾಮ್ ಬರೀತಿರೋದು ನೀವು ಕರ್ನಾಟಕ ಗೌರ್ಮೆಂಟ್ ಆಗೋದು. ಆ ಎಕ್ಸಾಮಿನೇಷನ್ ಬರೀಬೇಕಾದ್ರೆ ನಿಮಗೆ ಆನ್ಸರ್ಸ್ ಪೇಪರ್ಸ್ ಕೊಡೋದಿಲ್ಲ, ಓನ್ಲಿ ಕ್ವಶನ್ ಪೇಪರ್ ಮಾತ್ರ ಕೊಡ್ತಾರೆ. ಮತ್ತೆ ಆನ್ಸರ್ ಪೇಪರ್ ಏನ್ ಮಾಡ್ಬೇಕು ಸರ್? ಇದು ಎಷ್ಟು ಗ್ಯಾಪ್ ಇರುತ್ತಲ್ಲ, ಕ್ವಶನ್ ಪೇಪರ್ ಮೇಲೆ ವರ್ಕ್ ಮಾಡ್ಕೋಬೇಕು. ಹಂಗಾರೆ ನಿಮಗೆ ಒಂದೇನು ಸ್ವಲ್ಪ ಜಾಗ ಇರುತ್ತಲ್ಲ ಅಷ್ಟರಲ್ಲಿ ವರ್ಕ್ ಮಾಡಿ ತಿಳ್ಕೊಂಡ್ರಿ. ಹಂಗಾರೆ P of A bar B ಅಂತಂದ್ರೆ ಈ ಈಕ್ವಲ್ ಸೈನ್ ಹಾಕೊಳ್ಳೋದು ಎಲ್ಲ ಮಾಡಬಾರ್ದು. ಸುಮ್ಮನೆ ಅದೇನು ಬೇಕಾದ್ರೆ ಸುಮ್ಮನೆ ಟೈಮ್ ವೇಸ್ಟ್, ನಾಟ್ ನೆಸರಿ. ಹಂಗಾರೆ P of A bar B ಇದು ಹೇಳ್ಕೊಳಕ್ಕೆ ಬರ್ತಾ ಇದೀನಿ ಅಷ್ಟೇ. ಬಿದ್ರೆ just write the formula P of A intersection B. So what is the technique we are following? P of A bar B is P of A intersection B. What the given here is B is P of B. ನೆನ್ಸ್ ಹೇಳ್ತೀನಿ, ಲಾಸ್ಟ್ ಅಲ್ಲಿ ಯಾವ್ದು ಕೊಡ್ತಾರಲ್ಲಿ ಅದನ್ನ ಕೆಳಗೆ ಬರ್ಕೊಳ್ಳಿ. ಅಷ್ಟು ಬಂದ್ರೆ 1 ಮಾರ್ಕ್ ಬಂದೆ ಅಂತ 100%. ಓಕೆ, now what is the intersection B the given? 7/10. Very good. Next, what is P of B? 17/20. Very good. ಎಷ್ಟು ಗೊತ್ತಾಯ್ತಾ? ಇಲ್ಲಿ ನೋಡಿ ಎಷ್ಟು ಇದೆ ನೋಡ್ರಿ, ಬಂದೇ ಬರುತ್ತೆ ಫಸ್ಟ್ ಕ್ವಶನ್. ಎಷ್ಟನೇ ಗೊತ್ತಾಗಿದೆ ನೋಡಿ, ಇದು ಫಸ್ಟ್ ಕ್ವಶನ್ ಬಂದೇ ಬರುತ್ತೆ. ಅರ್ಥವಾಗಿದೆಯಲ್ಲ, ಜ್ಞಾಪ ಇದೆಯಲ್ಲ, ಅವ್ರಿಗೊಂದು ಇನ್ನೊಂದು ಹಿಂಟ್ ಹೇಳ್ಕೊಡ್ತೀನಿ. ಇದು ಬರ್ಕೊಂಡ ತಕ್ಷಣ 7/10 into 20/17 ಬರೀಬೋದಾ ಹೇಳಿ? 10 1s 10 2s. ಆನ್ಸರ್ ಎಷ್ಟು ಬಂತು? 14/17. ಹಂಗಾರೆ ಯಾವ್ದು ಮಾರ್ಕ್ ಮಾಡ್ಬೇಕು ನೋಡಿ. ಓಕೆ, ಗೊತ್ತಾಗ್ತಿದ್ಯಾ?
ಈಗ ಒಂದು ಟೆಕ್ನಿಕ್ಸ್ ಹೇಳ್ಕೊಂಡು ಕೇಳಿಸ್ಕೊಡ್ರಿ. CT ಎಕ್ಸಾಮಿನೇಷನ್ ಫಸ್ಟ್ ಕ್ವಶನ್ ಪೇಪರ್ ಕೊಡ್ತಾರಲ್ರಿ, ನೆಕ್ಸ್ಟ್ OMR ಶೀಟ್ ಕೊಡ್ತಾರೆ. OMR ಶೀಟಲ್ಲಿ ನೀವು ಶೇಡ್ ಮಾಡ್ಬೇಕು ಯಾವುದಕ್ಕೆ ಯಾವುದು ಅಂತ. ಆ ಕ್ವಶನ್ ನಂಬರ್ ಮೇಲೆ 1 ನಲ್ಲಿ ಒಂದು ಫಸ್ಟ್ ಕ್ವಶನ್ ಇದ್ದುಕೊಳ್ಳಿ, ಕ್ವಶನ್ ನಂಬರ್ 1 ಗೆ ಇಟ್ಕೊಳ್ಳಿ. OMR ಶೀಟಲ್ಲಿ ಕ್ವಶನ್ ನಂಬರ್ ಮೇಲೆ ಇಟ್ಕೋಬೇಕು. ಇಟ್ಕೊಂಡು ABCD ಇರುತ್ತೆ. ಇದರ ಯಾವ ಆನ್ಸರ್ 14/17 ಏನಪ್ಪ ಆನ್ಸರು? ಇದೆ ನೋಡಿ ಆನ್ಸರ್ ಬಿ ತಾನೆ. ಆ ಬಿಗೆ ಫಸ್ಟ್ ಕ್ವಶನ್ ಪೇಪರ್ ಅಲ್ಲಿ ಬಿ ಆಪ್ಷನ್ಸ್ಗೆ ಟಿಕ್ ಹಾಕೊಳ್ಳಿ. ನೆಕ್ಸ್ಟ್ OMR ಅಲ್ಲಿ ಆ ಕ್ವಶನ್ ನಂಬರ್ 1 ಮೇಲೆ ಇಟ್ಕೊಂಡು ಬಿ ಇರುತ್ತಲ್ಲ ಆಪ್ಷನ್, ಅಂದ್ರೆ ABCD ಇರುತ್ತಲ್ಲ, ಬಿ ನ ಶೇಡ್ ಮಾಡಿ, ಫುಲ್ ಶೇಡ್ ಮಾಡಬೇಕು. ಎಷ್ಟು ಅರ್ಥ ಆಯ್ತು? ಓಕೆ, ಶೇಡ್ ಮಾಡಾದ್ಮೇಲೆ ಕ್ವಶನ್ ನಂಬರ್ 1 ಇರುತ್ತಲ್ಲ, ಆ ಕ್ವಶನ್ ನಂಬರ್ 1 ತಲೆ ಮೇಲೆ ಹಿಂಗ್ ರೈಟ್ ಹಾಕಿ. ನನಗೆ ರೈಟ್ ಹಾಕ್ಬೇಕು ಅಂದ್ರೆ ಕವರ್ ಆಗಿದೆ ಅಂತ, ಇದು ಮುಗಿದೋಗಿದೆ. ಗೊತ್ತಾಗಿದೆಯಾ? ಎಷ್ಟು ಅರ್ಥ ಆಯ್ತು? ನಿಜಾಲು ಫೈನ್. ಈಗ ನಿಮ್ಮ CET ಎಕ್ಸಾಮ್ ಕ್ವಶನ್ ಪೇಪರ್ ಹೆಂಗ್ ಅಟೆಂಡ್ ಮಾಡೋದು ಕೊಡ್ತೀನಿ ಕೇಳಿಸ್ಕೊಳ್ಳಿ. ಈ ಫಾರ್ಮುಲಾ ಇವೆಲ್ಲವನ್ನ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆಯಾ? ಹಂಗಾರೆ ಬರೆಯೋ ಅವಶ್ಯಕತೆ ಇಲ್ಲ. ವಾಟ್ಸ್ ದ ವ್ಯಾಲ್ಯೂ? 7 ಇಲ್ಲೇ ಮುಂದಕ್ಕೆ ಇಲ್ಲೇ ಬರ್ಬಿಡಿ. ಏನು 7/10 ಡಿವೈಡ್ ಬೈ 17/20 ನೋಡಿ, ಇಲ್ಲೇ ವ್ಯಾಲ್ಯೂ ಇದೆ. 7/10/17/20 ಟೈಮ್ ಮುಗಿಸ್ಬತ್ತೆ ಆಯ್ತಾ? ಈಕ್ವಲ್ ಟು 7/10 ಉಲ್ಟಾ ರೆಸಿಪ್ರೋಕಲ್ ಹೊಡೆದ್ರೆ 20/17 ಬರುತ್ತೆ. 10 1s 10 2s ಕ್ಯಾನ್ಸಲ್, 7 2s 14 17. ಅದು ಬರಿದಲ್ಲೇ ಅದು ಟಿಕ್ ಹಾಕ್ಬಿಟ್ಟು ಸಾಕು. ಇದೇ ಆನ್ಸರ್. ಎಷ್ಟನೇ ಗೊತ್ತಾಯ್ತು? ಕಂಪಲ್ಸರಿ ಬಂದೇ ಬರುತ್ತೆ ಕ್ವಶನ್ 100%. ಎಷ್ಟನೇ ಗೊತ್ತಾಗಿದೆಯಲ್ಲ ಒಂದ್ಸರಿ ಕೈ ರೈಸ್ ಮಾಡಿ. ಈ ಕ್ಲಾಸ್ ಆದ್ಮೇಲೆ ಇನ್ನೊಂದ್ಸರಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಆದ್ಮೇಲೆ ನೀವೇ ಸ್ವಂತ ಕ್ವಶನ್ಸ್ ಅಭ್ಯಾಸ ಮಾಡಿ. ನೋಡಿದ್ರೆ ಆನ್ಸರ್ ಬರೀ ಯಾವ್ಯಾವ ನಾವು ನೋಡ್ಕೊಂಡ್ರು ಸಾಕು. ಕರ್ನಾಟಕ CETಗೆ ಅಂದ್ರೆ ನಿಮ್ಮ ಪ್ರೀವಿಯಸ್ ಇಯರ್ ಪೇಪರ್ಸ್ ಕಂಪಲ್ಸರಿ, ನಿಮ್ಮ ಎಕ್ಸಾಂಪಲರ್ ಟೆಕ್ಸ್ಟ್ ಬುಕ್ ಆಗಿರುವಂಥ ಕ್ವಶನ್ಸ್ ಆನ್ಸರ್ಸ್ ಕಂಪಲ್ಸರಿ, ಮತ್ತೆ ನಿಮ್ಮ ಟೆಕ್ಸ್ಟ್ ಬುಕ್ PU ಬೋರ್ಡ್ ಟೆಕ್ಸ್ಟ್ ಬುಕ್ ಇದ್ದಾರೆ. ಈ 3 ನೋಡ್ಕೊಂಡ್ರೆ 60 ಗ್ಯಾರಂಟಿ ಬರುತ್ತೆ ನಿಮ್ಮ ಮಾರ್ಕ್ಸ್. 60 ಡೆಫಿನೆಟ್ ಆಗಿ ಬರುತ್ತೆ. ವೆರಿ ಈಸಿ. ನಾನು ಸಿಂಪಲ್ ಹೇಳ್ತಿದ್ದೀನಿ, CET ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಡಿಮೆ ಟೈಮ್ ತಗೋಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಮಾಡಕ್ ಬಂದ್ರೆ ಡೆಫಿನೆಟ್ಲಿ ಗೆಟ್ ದ ಗುಡ್ ಮಾರ್ಕ್ಸ್. ಓಕೆ, ಇದೆಲ್ಲರಿಗೂ ಮಾಡಕ್ ಕೊಡ್ತೀರಿ. ಇಷ್ಟೊಂದು ಸಿಂಪಲ್ ಆಗಿ ಬರೆಯಕ್ ಬರ್ಬೇಕು ಅಷ್ಟೇ. ಎಷ್ಟು ಗೊತ್ತಾಗಿದೆ? ಗೊತ್ತಾಗಿದೆಯಾ? ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ, ಕಂಪಲ್ಸರಿ ಕ್ಲಾಸ್ ನೋಡಿ. ಏನೇ ಗೊತ್ತಾದ್ರೆ ಬೇಕಾದ್ರೆ ನಮ್ಮ ಆಮೇಲಿಂದ ಹೇಳ್ತೀನಿ ಏನು ಮಾಡಬೇಕು ಅಂತ. ಹಂಗೆ ನೋಡ್ಕೊಂಡ್ರು ಗೊತ್ತಾಗುತ್ತೆ. ತುಂಬಾ ಈಸಿ ಇದೆ. ಓಕೆ, ನೆಕ್ಸ್ಟ್ ಒನ್ ರೀ, P of B ಬಾರ್ ಎ ಮಾತಾಡೋಣ. ಓಕೆ, ವಾಟ್ ಇಸ್ P of B ಬಾರ್ ಎ? ಈಗ ಹೇಳಿ ಫಾರ್ಮ್ ಹೇಳಿ. P of B ಬಾರ್ ಎ ನೀವೇ ಮಾಡ್ತೀನಿ ಅದಕ್ಕೆ ಹೇಳಿ. P of A ಇಂಟರ್ಸೆಕ್ಷನ್ B ಹೋಲ್ ಡಿವೈಡ್ ಬೈ ಯಾವ್ದಕ್ಕೆ ಲಾಸ್ಟ್ ಅಲ್ಲಿ ಇದೆಯಪ್ಪ? ಎ ಇದೆ ಕೆಳಗಡೆ ಲಾಸ್ಟ್ ಅಲ್ಲಿ ಇದೆ. ಇದೇ ಟೆಕ್ನಿಕ್. ಕಂಡೀಷನ್ ಏನಪ್ಪ, ಹಿಂಟ್ ಏನಪ್ಪ ಅಂದ್ರೆ ಯಾವ್ದು ಲಾಸ್ಟ್ ಅಲ್ಲಿ ಇದೆಯೋ ಅದನ್ನ ಕೆಳಗೆ ಬರೀಬೇಕು. ಸಿಂಪಲ್. ಅರ್ಥ ಆಯ್ತು ಬಿಡ್ರಿ. ಹಂಗಾರೆ ವಾಟ್ ಇಸ್ ದ ಕಂಡೀಷನ್ ಪ್ರಾಬಬಿಲಿಟಿ? ಬಾರ್ ಅಂದ್ರೆ ಏನಪ್ಪಾ ಅಂದ್ರೆ ಮೇಲ್ಗಡೆ ಇಂಟರ್ಸೆಕ್ಷನ್ ಇರಬೇಕು, ಕೆಳಗಡೆ ಲಾಸ್ಟ್ ಅಲ್ಲಿ ಯಾವ್ದು ಬರುತ್ತೋ ಅದು ಬರೀಬೇಕು. ದಟ್ಸ್ ಆಲ್. ಸೊ ವೆರಿ ಸಿಂಪಲ್. ಓಕೆ, P of A intersection B by P of A. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಒನ್, ವಾಟ್ ಇಸ್ ದ P of A intersection B ಗಿವನ್ ಹಿಯರ್? ಹೇಳಿ, ಎಷ್ಟು ಕೊಟ್ಟಿದ್ದಾರೆ? 7/10 ಹೋಲ್ ಡಿವೈಡ್ ಬೈ ಎ ಎಷ್ಟು ಕೊಟ್ಟಿದ್ದಾರೆ? ಎ 4/5 ಕೊಟ್ಟಿದ್ದಾರಾ? ಇದನ್ನ ಮುಂದೆ ಬರ್ಕೊಳ್ಳಿ. 7/10 ಇಂಟು 5/4 ಬರೀಬೋದಾ? 5 1s 5 2s ಹೋಗುತ್ತಾ? ಆನ್ಸರ್ ಎಷ್ಟು ಅಂತ ಹೇಳಿ ನೀವು ಹೇಳ್ತೀರಿ ಹೇಳಿ. ವಾಟ್ ಇಸ್ 2 4s 8. ಆನ್ಸರ್ ಎಷ್ಟು? 7/8 ಇಲ್ಲಿದೆ ನೋಡಿ. 7/8 ಇದೆಯಾ? 7/8 ಬಂದ ತಕ್ಷಣ ನಿಮ್ಮ ಆನ್ಸರ್ ಪೇಪರ್ ಅಲ್ಲಿ ನೀವು OMR ಅಲ್ಲಿ ಇದು ಟಿಕ್ ಹಾಕೊಳ್ಳಿ. ಟಿಕ್ ಹಾಕೊಂಡು OMR ಶೀಟ್ ಇರುತ್ತೆ ಹಿಂಗೆ. ಸೆಕೆಂಡ್ ಕ್ವಶನ್ ಮೇಲೆ ಹಿಂಗೆ ಇಟ್ಕೊಂಡು ಕೊಯ್ನ ಎಡಗೈನ ಈ ಬೆಳ್ಳಿ ಇಟ್ಕೊಳ್ಳಿ. ಎಡಗೈ ಬೆಳೆ ತೋರ್ ಬೆಳ್ಳ ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡು OMR ಶೀಟಲ್ಲಿ C ಅನ್ನೋದ್ರ ಮೇಲೆ ಶೇಡ್ ಮಾಡಬೇಡಿ. ಶೇಡ್ ಮಾಡಿದ ಮೇಲೆ ಈ ಕ್ವಶನ್ ನಂಬರ್ ಮೇಲೆ ಹಿಂಗೆ ಟಿಕ್ ಹಾಕ್ಬೇಕು. ಏನಕ್ಕೆ ಟಿಕ್ ಹಾಕ್ಬೇಕು ಅಂದ್ರೆ ಮತ್ತೆ ನೀವೇನೋ ರಿವಿಷನ್ ಮಾಡಿದಾಗ ಆ ಕ್ವಶನ್ ಮತ್ತೆ ನೋಡಬಾರ್ದು. ಒಂದ್ಸತಿ ಒಂದು ಕ್ವಶನ್ ಆನ್ಸರ್ ಬರೆದ ಮೇಲೆ ಮತ್ತೆ ವೆರಿಫೈ ಮಾಡಬೇಡಿ, ಯಾಕೆಂದ್ರೆ ಅಲ್ಲೇ ಶೇಡ್ ಮಾಡ್ಬಿಡ್ತೀರಾ. ಓಕೆ, ಹಾಗಾಗಿ CET ಅಂದ್ರೆ ಫಸ್ಟ್ ಒನ್ ಟೈಮ್ ಮ್ಯಾನೇಜ್ಮೆಂಟ್, ಸೆಕೆಂಡ್ ಒನ್ ಹೌ ಡು ಯು ಯೂಸ್ ಯುವರ್ ವಿಸ್ಡಮ್, ಹೌ ಡು ಯೂಸ್ ಯುವರ್ ನಾಲೆಡ್ಜ್ ಪವರ್. ಹೆಂಗಿದೆ ನೋಡಿ, ಹೌ ಡು ಯುವರ್ ಅಬೆಂಡೆನ್ಸ್ ಆಫ್ ಇಂಟ್ರೆಸ್ಟ್. ಓಕೆ, ಸಕ್ಕತ್ತಿರುತ್ತ್ರಿ. ಯು ನೀಡ್ ರೆಸ್ಪೆಕ್ಟ್, ಯು ನೀಡ್ ಹಾನರಬಲ್, ಯು ಮಸ್ಟ್ ಸ್ಟಡಿ, ಯು ಮಸ್ಟ್ ಗೆಟ್ ಗುಡ್ ರ್ಯಾಂಕ್ ಇನ್ ಯುವರ್ CET. ಯಾರ್ಯಾರಿಗೆ ಶ್ರದ್ಧೆ ಇರುತ್ತಲ್ಲ, ಯಾರಿಗೆ ಅಬೆಂಡೆನ್ಸ್ ಆಫ್ ಇಂಟ್ರೆಸ್ಟ್ ಇರುತ್ತಲ್ಲ, ಅವ್ರಿಗೆ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ. ಎಷ್ಟು ಜನಕ್ಕೆ ಇವೆರಡೂ ಕ್ವಶನ್ಸ್ನ ಈ ಕೊಟ್ಟರು ಮಾಡಕ್ಕೆ ಬರುತ್ತೆ? ಐತಿ ಗ್ಯಾರಂಟಿ ಮಾಡಕ್ಕೆ ಬರುತ್ತಾ? ನಿಜವಾಗ್ಲೂ ವೆರಿ ಗುಡ್ ರೀ, ಸೂಪರ್, ಥ್ಯಾಂಕ್ ಯು. ಫಾಸ್ಟ್ ಬರ್ಕೊಂಬಿಡಿ, ಫಾಸ್ಟ್ ಬರ್ಕೋಬೇಕು. ಆಯ್ತಾ?
Okay, go for the next one. Good one. Third one. If P of A equal to 3/10, P of B equal to 2/5, and P of A union B equal to 3/5, then P of A bar B plus P of B bar A equal to ಕೇಳಿದ್ರೆ ತುಂಬಾ ಸಿಂಪಲ್ ಕ್ವಶನ್ ರೀ. ಸ್ವಲ್ಪ ಎಕ್ಸಾಮಿನೇಷನ್ ಟಫ್ ಮಾಡಬೇಕು ಅಂದ್ರೆ ಕ್ವಶನ್ ಬರುತ್ತಿಲ್ಲ ಅಂದ್ರೆ ಒಂದೇ ಬರೋದು ಪಿ ಆಫ್ ಎ ಬಾರ್ ಬಿ ಕೇಳಲ್ಲ. ಪಿ ಆಫ್ ಎ ಬಾರ್ ಬಿ ನಿಮ್ಗೆಲ್ಲ ಈಸಿನೇ ಫಸ್ಟ್ ಕ್ವಶನ್ ಮಾಡಿವಲ್ರಿ, ಡೆಫಿನೆಟ್ ಫಸ್ಟ್ ಕ್ವಶನ್ ಏನೋ ಸೆಕೆಂಡ್ ಕ್ವಶನ್ ಬಂದೇ ಬರುತ್ತೆ 100%. ಜ್ಞಾಪ ಇದೆ, ಎಕ್ಸಾಮ್ ಅಲ್ಲಿ ಬರ್ಬೇಕಂತ ಕೇಳಿ ನಮಗೆ ನೀವು ಹೇಳಿದ್ರಿ ಸರ್ ಬಂದೇ ಬರುತ್ತೆ ಅಂತ, ಬಂದಿತ್ತು ಕ್ವಶನ್ ಅಷ್ಟೇ, ಆನ್ಸರ್ ಬರೀಬೇಕು. ಓಕೆ, ನಾವು ವಾಟ್ಸ್ ಆನ್ಸರ್ ಈಸ್ ದ ಫಸ್ಟ್ ಒನ್ ಎ 1/4 ಬರ್ಕೊಂಬಿಟ್ಟಿದ್ದೆ ನೀವು, ಬಿ 7/12, ಸಿ 5/12, ಡಿ 7/2. ನೀವು ಬರ್ಕೊಂಬಿಡಿ ಬೇಗ ಕ್ವಿಕ್. ಫೋರ್ತ್ ಒನ್, if P of A equal to 1/2, P of B equal to 1/3, P of A bar B equal to 1/4, thank you, then P of A dash intersection B dash equal to, okay, next by 4, C 1/4, D 3/16. ಗೊತ್ತಾಗ್ತಿದೆಯಾ? ಥ್ಯಾಂಕ್ ಯು. ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಫಿಫ್ತ್ ಒನ್. If A and B are two events of a sample space S, said that P of A equal to 0.2, P of B equal to 0.6, and P of A bar B equal to 0.5, then P of A bar B equal to, the answer is, first answer is A 3/10, B 2/3, C 1/2, D 1/3. ಓಕೆ, ನೆಕ್ಸ್ಟ್ 3 ಕ್ವಶನ್ಸ್ ಬರೀತೀನಿ ರೀ. ಸೊ ನನ್ನ ಜೊತೆ ಬರ್ಕೊಂಡು ಫಾಸ್ಟ್ ಆಗಿ ಸ್ಟಾರ್ಟ್ ಮಾಡೋಣ ಆನ್ಸರ್ ಬರೋದಕ್ಕೆ. ಸೊ ಟು ಫೈಂಡ್ ಫಸ್ಟ್ ಒನ್ ಫಾರ್ ಎನಿ P of A bar B or P of B bar A, we need first initially A intersection B ಇರಬೇಕು ನಂತರ. Are you given A intersection B here? No. Just find out A intersection B. That's all. A intersection B first find out ಮಾಡೋಣ. What's the intersection formula ಹೇಳಿ? P of A intersection B equal to ಹೇಳಿ P of A plus P of B minus P of A union B. ಸಿಕ್ಕಾಪಟ್ಟೆ ಈಸಿ ರೀ, 100% ಫುಲ್ ಕಾನ್ಫಿಡೆಂಟ್ ಆಗಿರಿ. ಈ ಒಂದು ಫಸ್ಟ್ ಕ್ವಶನ್ ಅಂತೂ ಆನ್ಸರ್ ಎಷ್ಟು ಬರೆಯಕ್ ಬರ್ತೀರಿ? ವೆರಿ ಗುಡ್. ಸೆಕೆಂಡ್ ಒನ್ ವೆರಿ ಗುಡ್, 100% ಆಗಿರಿ. ಎಲ್ಲಾ ಕ್ವಶನ್ಸ್ ಆನ್ಸರ್ ಬರೆಯಕ್ ಬರ್ತೀವಲ್ಲ ನಿಮ್ಮೆಲ್ಲ. ಚೂರು ಆಕ್ಟಿವ್ ಆಗ್ಬೇಕಷ್ಟೇ, ಮುಂದೆ ಒಂದು ಸ್ವಲ್ಪ ಚುರುಕಾಗಿ. ಗುಡ್ ಒನ್. ಹಾಗಾದ್ರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೇಕೇ ಬೇಕು. ಕಂಡೀಷನ್ ಪ್ರಾಬಬಿಲಿಟಿಗೆ ಬಾರ್ ಕೊಟ್ಟಿದ್ದಾರೆ ಅಂದ್ರೆ ಇಂಟರ್ಸೆಕ್ಷನ್ ಒಂದು ಇರಲೇಬೇಕು. ಸೆಕೆಂಡ್ ಒನ್ ಈಗ ಲಾಸ್ಟ್ ಅಲ್ಲಿ ಕೊಟ್ಟಿದ್ದಾರಲ್ಲ ಕೆಳಗಡೆ, ಅದೊಂದು ಇರಬೇಕು. ಓಕೆ, ನಾವು ಎ ಪಿ ಆಫ್ ಎ ಅಂದ್ರೆ ವಾಟ್ ಇಸ್ ಪಿ ಆಫ್ ಎ? 3/10 ಪ್ಲಸ್ ವಾಟ್ ಇಸ್ ಪಿ ಆಫ್ ಬಿ?
2 by 5 minus, what is P of A union B? 3 by 5. What is the LCM is 10. 3 ಹಂಗೆ ಬರ್ಕೊಳ್ಳಿ, 5 2s ಆಗುತ್ತೆ, 2 2s 4, 2 2s ಆಗುತ್ತೆ 6. ಹಂಗಾರೆ ಆನ್ಸರ್ ಎಷ್ಟು ಬರ್ತಾರೆ? 1 by 10. 1 by 10 is P of A intersection B. ಜ್ಞಾಪಲ್ಲಿ 1 by 10 ಏನು? P of A intersection B. Careful. 1 by 10 P of A intersection B. ಈಗ ಇಲ್ಲಿ ಫಾರ್ಮುಲಾ ಬರೀನಾ? What is P of A bar B? ಹೇಳಿ. P of A intersection B divided by P of B. Very good. Plus P of A intersection B divided by P of A. ಗೊತ್ತಾಯ್ತು ಕಣ್ರಿ? ಗೊತ್ತಾಯ್ತಾ? ಸೊ ಫಾಸ್ಟ್ ಆಗಿ ಬರ್ಕೊಂಬಿಡ್ರಿ, ಬರಿಬೇಕು ಪ್ಲೀಸ್, ಬೇಗ ಬರೀರಿ, ಬರಿಬೇಕು. ಆಯ್ತಾ? ಬರ್ದಾಯ್ತಾ? ಹಾ, ಈಗ ಸ್ಪ್ಲಿಟ್ ಮಾಡಿ ಹೆಂಗ್ರೆ? ಸ್ಪ್ಲಿಟ್ ಮಾಡಿ ಏನ್ ಬರ್ತದೆ ನೋಡಿ, ಈಕ್ವಲ್ ಟು ಬರ್ದು ಹೇಳಪ್ಪ. P of A intersection B ಎಷ್ಟು? 1 by 10 ನಾ ಡಿವೈಡ್ ಬೈ ವಾಟ್ ಇಸ್ P of B? ನೀವು ಹೇಳಿ. 2 by 5. ವೆರಿ ಗುಡ್. ಪ್ಲಸ್ 1 by 10. What is P of A? What is P of A? 3 by 10. ಗುಡ್. ಸರಿನಾ? ನೆಕ್ಸ್ಟ್ ಮುಂದಕ್ಕೆ ಬರೆದ್ರೆ ನೆಕ್ಸ್ಟ್ ಹೇಳಿ. ತುಂಬಾ ಸಿಂಪಲ್ ರೀ, ಸಿಕ್ಕಾಪಟ್ಟೆ ಈಸಿ ಇದೆ. ಹೇಳಿ ಉಲ್ಟಾ ಹೊಡೆದ್ರೆ ಏನಾದ್ರು ಇದು 5 1s 5 2s ಆಗುತ್ತಾ? ಉಲ್ಟಾ ಹೊಡೆದ್ರೆ 1 by 4 ಪ್ಲಸ್ ಇದು 10 10 ಕ್ಯಾನ್ಸಲ್ 1 by 3. LCM ಎಷ್ಟು ಬರ್ತದೆ ನೋಡಪ್ಪ? 12 ಬರುತ್ತಾ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. 3 + 4 7 by 12. ಯಾರಿಗೂ ಹೇಳ್ಬೇಡಿ, CET ಎಕ್ಸಾಮಿನೇಷನ್ಸ್ಗೆ ಕ್ಯಾಲ್ಕುಲೇಟರ್ ತೊಗೊಂಡು ನಿಮ್ಗೂ ಚೆನ್ನಾಗಿ ಗೊತ್ತು, ನಮಗೂ ಚೆನ್ನಾಗಿ ಗೊತ್ತು. ಹಂಗೆ ಸ್ವಲ್ಪ ಬರೆದು ಪ್ರಾಕ್ಟೀಸ್ ಮಾಡಿ ಬಂದ್ಬಿಡುತ್ತೆ. 7 by 12 ಇದೆ ನೋಡ್ರಿ, ಇದೇ 7 by 12. ಹುಡುಗ ನನಗೆ ಹೇಳ್ಕೊಡ್ತಾನೆ ಹುಡುಗ, ನೋಡಿ ಸರ್ ನನಗೆ ಗೊತ್ತಾಯ್ತು, ಈ 4 ಆನ್ಸರ್ಸ್ 7 by 2 ಆನ್ಸರ್ಸ್ ಅಲ್ಲ. ಯಾಕೆ ಆನ್ಸರ್ ಅಲ್ಲ? ಒಂದಿನ ಜಾಸ್ತಿ ನೋಡಿ, ಯಾವುದೇ ಕ್ವಶನ್, ಫಾರ್ ಎನಿ ಕ್ವಶನ್ ಅಂಡರ್ ಪ್ರಾಬಬಿಲಿಟಿ ಆನ್ಸರ್ ಮಸ್ಟ್ ಬಿ ಲೆಸ್ ದ್ಯಾನ್ 1, ನಾನ್ ನೆಗೆಟಿವ್. 0 ನೆಗೆಟಿವ್ ಬರಂಗಿಲ್ಲ, 0 ಬರ್ಬೋದು ಬೇಕಾದ್ರೆ. ಒಂದಿನ ಜಾಸ್ತಿ ಇರಲ್ಲ, ಒಂದಿನ ಕಡಿಮೆನೇ ಇರಬೇಕು, ಅಥವಾ 1 ಇರ್ಬೋದು. ಓಕೆ, ಸೊ ಹಂಗಾರೆ ಆನ್ಸರ್ ಏನಿದೆ? 7 by 12. ಸೊ ಬರ್ದಾದ್ಮೇಲೆ ನೀವು ಟಿಕ್ ಹಾಕೊಳ್ಳಿ. ನೀವು CET ಪೇಪರ್ ಇದು ಮಾಡಬೇಕು. CET ಪೇಪರಲ್ಲಿ ಆನ್ಸರ್ಗೂ ಟಿಕ್ ಹಾಕಿ. ಮತ್ತೆ ನೀವು ಇಲ್ಲೇನಕ್ಕೆ ಆಗ್ತಿಲ್ಲ? ನಾನು ಫಸ್ಟ್ ಟಿಕ್ ಹಾಕ್ಬಿಟ್ರೆ ನಿಮಗೆ ಗೊತ್ತೇ ಆಗಲ್ವಲ್ಲ ಯಾವ್ದು ಆನ್ಸರ್ ಅಂತ. ಓಕೆ, ಗುಡ್ ಒನ್. ನೆಕ್ಸ್ಟ್ ಒನ್ ರೀ, ವಾಟ್ ಇಸ್ P of ಸೆಕೆಂಡ್ ಕ್ವಶನ್? P of A ಕೊಟ್ಟಿದ್ರೆ, B ಕೊಟ್ಟಿದ್ರೆ, P of A by B ಕೊಟ್ಟಿದ್ರೆ, P of A ಬಾರ್ ಇಂಟರ್ಸೆಕ್ಷನ್ B ಬಾರ್. ಇನ್ನೊಂದು ಹಿಂಟ್ ಹೇಳ್ತಾ ಇದ್ದೀನಿ CET ಇದು ಮೋಸ್ಟ್ ಇಂಪಾರ್ಟೆಂಟು. ವಾಟ್ ದ ಆಸ್ಕಿಂಗ್ ಕ್ವಶನ್? ಕ್ವಶನ್ ಅಲ್ಲಿ ಏನು ನಮಗೆ ಕೇಳಿರಲ್ಲ, ಆ ಟರ್ಮ್ಗೆ ಏನೇ ರಿಕ್ವೈರ್ಮೆಂಟ್ ಡೇಟಾ ಬೇಕಲ್ಲ, ಅದನ್ನ ಕೊಟ್ಟಿರೋ ಡೇಟಾ ಯೂಸ್ ಮಾಡ್ಕೊಂಡು ಬರಿಬೇಕು. ಅದು ಸಾಕಾಗ್ತಿಲ್ಲ ಅಂದ್ರೆ, ಇಟ್ಸ್ ನಾಟ್ ಏನಫ್ ಅಂದ್ರೆ, ಯು ಮಸ್ಟ್ ಯೂಸ್ ಯುವರ್ ಓನ್ ನಾಲೆಜ್, ಓನ್ ಟೆಕ್ನಿಕ್ಸ್. ನಿಮ್ಮ ನಾಲೆಜ್ ಟೆಕ್ನಿಕ್ಸ್ ಯೂಸ್ ಮಾಡಿ ಬರಿಬೇಕು. ದರ್ ಇಸ್ ಅಬೆಂಡೆನ್ಸ್ ಆಫ್ ಇಂಟ್ರೆಸ್ಟ್, abundance of knowledge, abundance of wisdom energy. Okay, good one. So this is P of A union B for dash. ಜ್ಞಾಪದಿಯಾ? P of A union B ಏನಾಯ್ತು? ಫೋಲ್ ಡ್ಯಾಶ್. ವಾಟ್ ಇಸ್ P of A union B ಫೋಲ್ ಡ್ಯಾಶ್ ಅಂದ್ರೆ P of 1 minus P of A union B. ಇನ್ನೊಂದು ಹೇಳ್ತೀನಿ ರೀ, ಎಲ್ಲಿ ಡ್ಯಾಶ್ ಬಂದ್ರು 1 ಮೈನಸ್ ಅಂತ ಬರ್ಕೊಂಡ್ರೆ ಅದು ಎಲಿಮಿನೇಟ್ ಆಗುತ್ತೆ ಡ್ಯಾಶು. P of A dash ಆಗಲೇ ಫಾರ್ಮುಲಾ ಬರ್ತೀನಿ ನೋಡ್ರಿ. P of A dash ಅಂದ್ರೆ 1 minus P of A. ಗುಡ್ ಒನ್. ಓಕೆ, ನೆಕ್ಸ್ಟ್ ವೆರಿ ಸಿಂಪಲ್ ಅಪ್ಪ. ಸೊ P of A ಯೂನಿಯನ್ B ಅಂದ್ರೆ ಹೇಳಿ 1 minus P of A ಸೂಪರ್ ಪ್ಲಸ್ P of B minus P of A intersection B. ಹೆಂಗಿದೆ ನೋಡಿ. ಪ್ರಾಬಬಿಲಿಟಿ ಚಾಪ್ಟರ್ ಯಾರಿಗಪ್ಪ ಅಂದ್ರೆ ನಾನು ಓದ್ಲೇಬೇಕು, ನಂಗೆ ಸಿಕ್ಕಾಪಟ್ಟೆ ಒಳ್ಳೇದಾಗ್ಲೇಬೇಕು ಅಂದ್ರೆ ಇದು ಎಲ್ಲರಿಗೂ ಒಳ್ಳೇದಾಗ್ಬೇಕ್ರಿ. ಎಲ್ಲರಿಗೂ ಇಷ್ಟ ಇಲ್ವಾ? ವೆರಿ ಗುಡ್, ನಾನು ಕಲ್ತ್ಕೊಳ್ಳೇಬೇಕು. ಇಲ್ಲಿ ನೋಡ್ರಿ, P of A ಕೊಟ್ಟಿದ್ದಾರೆ, ವೆರಿ ಗುಡ್. P of B ಕೊಟ್ಟಿದ್ದಾರೆ, ವೆರಿ ಗುಡ್. ಆ P of A ಇಂಟರ್ಸೆಕ್ಷನ್ ಕೊಟ್ಟೇ ಇಲ್ಲ ಅವರು, ಮಾರ್ಕೆಟ್ ತಗೋಬಿಡ್ತಾರೆ ನಾವು ಕೊಟ್ಟವ್ರಿಗೆ. ಹೋಗ್ಲಿ ಬಿಡಿ. ಆದ್ರೂ ಏನ್ ವಾಟ್ ದ ಡೇಟಾ ಗಿವನ್ ಬೈ ಯೂಸಿಂಗ್ ದ ಡೇಟಾ ಯು ಆರ್ ಸಪೋಸ್ ಟು ಫೈಂಡ್ ಔಟ್ P of A intersection B. ಇಲ್ಲಿ ನೋಡಿ, what is P of A bar B the given? We know that. What is P of A bar B formula? P of A intersection B ಹೇಳಿ divided by P of B. ಒಪ್ಕೊಂತೀರಾ? ಲಾಸ್ಟ್ ಯಾವ್ದು ಬರೀಬೇಕಲ್ರಿ. ಇಲ್ಲಿ P of A bar B ಎಷ್ಟು ಕೊಟ್ಟಿದ್ದಾರೆ? 1 by 4. P of A intersection B ಹಂಗೆ ಇರಲಿ. What is P of B? P of B ಎಷ್ಟು? 1 by 3. ಚೆನ್ನಾಗಿ ಕೇಳಿಸ್ಕೊಳ್ಳಿ. ಈ ಪ್ರಾಬಬಿಲಿಟಿ ಕ್ವಶನ್ಸ್ಗೆ ಆನ್ಸರ್ ಬರೀಬೇಕಾದ್ರೆ ನೀವು CET ನಲ್ಲಿ ಒಂದೇ ಒಂದು ಸ್ವಲ್ಪ 2-3 ಸೆಕೆಂಡ್ ಜಾಸ್ತಿ ಟೈಪ್ ತೊಗೊಳ್ಳಿ. ಏನ್ ಸರಿ ಮಾತಾಡ್ತಿದ್ರಾ? ಹ್ಞೂನ್ರಿ. ಈ ಚಾಪ್ಟರ್ ಇದೆ ಹಂಗೆ, ಬೇರೆ ಚಾಪ್ಟರ್ ತರ ಸ್ವಲ್ಪ ಇಲ್ಲ, ಬೇರೆ ಚಾಪ್ಟರ್ ಕಂಪೇರ್ ಮಾಡೋದು ಬೇಡ. ಇದು ತುಂಬ ಈಸಿ ಚಾಪ್ಟ್ರೆ. ಸ್ವಲ್ಪ ವೆಯ್ಟೇಜ್ ಜಾಸ್ತಿ ಕೊಟ್ಟು ಒಂದೇ ಒಂದು ಚೂರು ಕೂಲಾಗಿ ಬರಿಬೇಕಿನ್ನ, ಸ್ವಲ್ಪ
ಪೇಷನ್ಸ್ ಇಂದ ಬರೀಬೇಕು, ಸ್ವಲ್ಪ ತಾಳ್ಮೆ ಇರಬೇಕು ಈ ಚಾಪ್ಟರ್ ಬರೀಬೇಕಾದ್ರೆ. ಓಕೆ, ಡೆಫಿನೆಟ್ ಆನ್ಸರ್ ಕರೆಕ್ಟಾಗಿ ಬರುತ್ತೆ. ಓಕೆ, ನಾವು ಕ್ಲಾಸಿಫಿಕೇಶನ್ ಮಾಡ್ರಿ. ಕ್ಲಾಸಿಫಿಕೇಶನ್ ಮಾಡಿ therefore P of A intersection B equal to 1/4 into 1/3 ಬರುತ್ತಾ? ಎಷ್ಟು ಬಂತು? 1/12. ನೀವು ಎಕ್ಸಾಮಿನೇಷನ್ ಬರೀಬೇಕಾದ್ರೆ ಈಗೆಲ್ಲ ಮಲ್ಟಿಪ್ಲೈ ಮಾಡ್ಕೊ ಹೋಗ್ಬೇಡಿ, ಡೈರೆಕ್ಟ್ ಬರಬೇಡಿ. 1/4 into 1/3 ಅಂದ್ರೆ 1/12 ನಿಜೋ ಡೈರೆಕ್ಟ್ ಬರೀಬೋದು. ಗೊತ್ತಾಗ್ತಿದ್ಯಾ? ಗುಡ್ ಒನ್. ನೆಕ್ಸ್ಟ್ ಒನ್ ರೀ. ಸೊ ಮುಂದಕ್ಕೆ ಬರೆದ್ರೆ ದಟ್ಸ್ ಈಕ್ವಲ್ ಟು 1 ಮೈನಸ್ ಇಲ್ಲಿ ಪಿ ಆಫ್ ಎ ಎಷ್ಟು ಹೇಳ್ರಿ? ಪಿ ಆಫ್ ಎ ಹೇಳ್ರಿ 1/2 ಪ್ಲಸ್ ಪಿ ಆಫ್ ಬಿ ಎಷ್ಟು 1/3 ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಎಷ್ಟು ಕೊಟ್ಟಿದೆ ಬಂದಿರಿ ಇಲ್ಲಿ 1/12. LCM ತಗೊಳ್ಳಿ. 1 ಮೈನಸ್ LCM ಈಸ್ 12, 2 6 3 4 ಆಗುತ್ತೆ, ಮೈನಸ್ 12 1 12. ಮುಂದೆ ಬರ್ಕೊಂಡ್ರೆ 1 ಮೈನಸ್ 9/12 ಬರುತ್ತೆ. LCM 9 12 ತಗೊಳ್ಳಿ. 12 ತಗೊಂಡ್ರೆ 12 ಮೈನಸ್ 9/12 ಬರುತ್ತೆ, 3/12. 3/12 ಅಂದ್ರೆ ಎಷ್ಟು ರೀ ಹೇಳಿ? 3/12 ಅಂದ್ರೆ ಎಷ್ಟು ಬರುತ್ತೆ? 1/, ಸರಿ ಹೇಳಿ, 1/4 ಬರುತ್ತಾ? ಇದು ನೋಡಿ 1/4 ಸರಿನಾ? 1 3 1 3 4 ಹೋಗ್ತಲ್ರಿ. ವೆರಿ ಗುಡ್. 4th ಕ್ವಶನ್ ಕಂಪ್ಲೀಟ್ ಆಗಿದೆ. ಮಾತಾಡ್ರಿ ಸರಿನಾ? ಗುಡ್ ಒನ್. ನೆಕ್ಸ್ಟ್ ಒನ್ ರೀ. ಕಾನ್ಫಿಡೆಂಟ್ ಇರಲಿ, ನಿಜೋಳು ಕರೆಕ್ಟಾಗಿ ಬರೀತೀರಾ, ಹೆದರಬಾರ್ದು ಅಷ್ಟೇ. ಸೊ ಬರ್ದು ಅಭ್ಯಾಸ ಮಾಡಿ ಅವಾಗ ಕ್ಲಾಸಲ್ಲಿ CET ಎಕ್ಸಾಮಿನೇಷನ್ ಬರೀಬೇಕಾದ್ರೆ ಈಸಿ ಆಗ್ಬಿಡುತ್ತೆ. ಸೊ ಫಾಸ್ಟಾಗಿ ಬರ್ಕೊಳ್ಳಿ, ಫಾಸ್ಟಾಗಿ ಬರ್ಕೋಬೇಕು. ಚೂರು ಫಾಸ್ಟ್ ಬರೀರಿ. ಆಯ್ತಾ? ಆಯ್ತಾ ಬರೀ. ವೆರಿ ಗುಡ್. ನಾವು ಆಯ್ತಾ? ನೆಕ್ಸ್ಟ್ ಒನ್ ರೀ. ಸೊ ವಾಟ್ ಇಸ್ ಪಿ ಆಫ್ ಎ ಬಾರ್ ಬಿ ಅಂತ ಕೇಳಿದರೆ, ವೆರಿ ಸಿಂಪಲ್ ಒನ್. ಪಿ ಆಫ್ ಎ ಡ್ಯಾಶ್ ಬಾರ್ ಬಿ ಈಕ್ವಲ್ ಟು ಆನ್ಸರ್ ಈಸ್ 1 ಮೈನಸ್ ಪಿ ಆಫ್ ಎ ಬಾರ್ ಬಿ. ಏನು ಹೇಳಿ? 1 minus P of A bar B. Are you agree? Fine. That's equal to 1 minus what is P of A bar B? This is 0.5. ಎಷ್ಟು ಈಸಿ ನೋಡಿ, ಎಷ್ಟು ನೋಡಿ. ಪ್ರೀವಿಯಸ್ ಲಾಸ್ಟ್ ಇಯರ್ ಕೊಡಿದಾರೆ ಇದನ್ನ. 1 minus 1 ಮಾತಾಡ್ರಿ. 0.5 ಅಂದ್ರೆ ಅರ್ಧನ ಹಾಫಾ? ಒಂದರಲ್ಲಿ ಅರ್ಧ ಹೋದಷ್ಟು ರೀ, ಅರ್ಧ. ವೆರಿ ಗುಡ್, ಅಷ್ಟೇ ರೀ, ಸಿಂಪಲ್. 0.5 ಅಂದ್ರೆ 1/2. 1/2 ಅಂದ್ರೆ 1 minus 1/2. ಒಂದರಲ್ಲಿ ಅರ್ಧ ಹೋದ್ರೆ ಅರ್ಧ. ಮ್ಯಾಪಿಂಗ್ ಯೂಸ್ ಮಾಡಿ ನಿಮ್ಮ ಜನರಲ್ ಮನೆಗೆ ಮಾತಾಡೋದು ಕ್ಯಾಲ್ಕುಲೇಟ್ ಮಾಡ್ತಾರಲ್ಲ ಜನರಲ್ ಆಗಿ, ಆ ಥರ ಕ್ಯಾಲ್ಕುಲೇಟ್ ಮಾಡೋ ಆನ್ಸರ್ ಬಂದ್ಬಿಡುತ್ತೆ. ಎಷ್ಟು ಚೆನ್ನಾಗಿ ಗೊತ್ತಾಯಿದೆ? ವೆರಿ ಗುಡ್. ಲಾಸ್ಟ್ ಇಯರ್ ಬಂದಿದೆ ಕ್ವಶನ್ ಇದು ಜ್ಞಾಪಲ್ಲಿ. ಸೊ ದಟ್ಸ್ ಬಿಕಮ್ಸ್ ಸೊ 5th ಒನ್ ಕಂಪ್ಲೀಟ್ ಆಗಿದೆ. ಎಷ್ಟು ಚೆನ್ನಾಗಿ ಗೊತ್ತಾಯಿದೆ? ಚೂ ಫಾಸ್ಟ್ ಬರ್ಕೊಳ್ಳಿ ಬೇಗ ರೀ. ಆಯ್ತಾ? ಚೂ ಫಾಸ್ಟ್ ಮಾಡಿ. ಓಕೆ, now move on to the next question. ನನ್ನ ಜೊತೆ ಬರ್ಕೊಳ್ಬೇಕಪ್ಪ ನೀವು ಬೇಗ ಪ್ಲೀಸ್. if P of A equal to, if 6th one, P of A equal to 0.5, P of B equal to 0.3 and A and B are mutually exclusive. na pair medika mutually ಏನು exclusive, then probability of neither A nor B equal to ಕೇಳಿದ್ರೆ ತುಂಬಾ ಸಿಂಪಲ್ ರೀ. ಫಸ್ಟ್ ಒನ್ A 0.4, B 0.5, C 0.2, D 0.9. ಕಟ್ ಬಾನ್ ಆಯ್ತಾ? ಬೇಗ ಬರ್ಬೇಕ್ರಿ. ನೆಕ್ಸ್ಟ್ 7th ಒನ್ ಜೊತೆ ನೀವು ಬರ್ಕೊಂಬಿಡಿ. ಹೇಳ್ತೀನಿ ಆಮೇಲೆ ಆನ್ಸರ್ ಹೆಂಗ್ ಗೊತ್ತಾ? ಇಫ್
A and B are mutually exclusive or mutually exclusive, given that P of A equal to 3/5, P of B equal to 1/5, then P of A or B equal to first one re A 0.8, B 0.6, C 0.4, D 0.2. Next, if A and B are any two events A not equal to null set, B not equal to null set, these are the two sets, then ಇಲ್ಲಿ ಬರೆದ್ರೆ ನಾಲ್ಕರಲ್ಲಿ ಯಾವ್ದು ಸರಿ ಅಂತ. ಫಸ್ಟ್ ಒನ್ P of A bar B equal to P of A dot P of B. Second one P of A bar B equal to P of A intersection B whole divided by P of B. C P of A bar B dot P of B bar A equal to 1. D P of A bar B equal to P of A bar P of B. Okay, fine. So check ಮಾಡಿ ಪಟ. First one P of A equal to 0.5, 0.3 and A and B are mutually exclusive, then what is neither A neither B? ತುಂಬಾ ಈಸಿ ರೀ, ಕೇಳಿಸ್ಕೊಳ್ಳಿ. P of neither A dash or B dash ಜ್ಞಾಪ ಇರಬೇಕು. ಸರಿ ಅಲ್ಲ? ಓಕೆ, ಸೊ ನೈದರ್ ಎ ನಾರ್ ನೈದರ್ ಬಿ, ನೈದರ್ ಎ ನಾರ್ ಬಿ ಅಂದ್ರೆ ಎ ಮತ್ತೆ ಬಿ ಎರಡು ತಗೋಬೇಡಿ ಅಂತ. ಸಂಗ್ರ P of A dash ಯೂನಿಯನ್ B dash ಬರ್ದೀವಿ. ಸಿಕ್ಕೊಂಡು ನಿಮ್ಮ ಡಿಮಾರ್ಗನ್ಸ್ ಯೂಸ್ ಮಾಡಿ P of A ಇಂಟರ್ಸೆಕ್ಷನ್ B ಹೋಲ್ ಡ್ಯಾಶ್ ಅಂತ ಬರೀಬೋದ ನೋಡಿ. ಇದನ್ನ ಮಾತಾಡ್ರಿ, ಬರೀಬೋದಾ? ನೆಕ್ಸ್ಟ್ ಮುಂದಕ್ಕೆ ಬರೆದ್ರೆ ವೇಟ್ ಪ್ರಾಬ್ಲಮ್. ನೈದರ್ ಎ ನೈದರ್ ಬಿ ಇದಪ್ಪ. ನಿಜವೂ ಸರಿ ಇದ್ದಾರೆ. ಈಕ್ವಲ್ ಟು ಬರೆದ್ರೆ 1 ಮೈನಸ್ P of A ಇಂಟರ್ಸೆಕ್ಷನ್ B ಬರೀಬೋದಾ? ಈಕ್ವಲ್ ಟು ಬರೆದ್ರೆ 1 ಮೈನಸ್ ಹೇಳಿ ಕೇಮ್ ಫಾರ್ಮ್ ಹೇಳಿ P of A ಪ್ಲಸ್ P of B ಮಾತಾಡಿ. ಮೈನಸ್ ಬರೆದ್ರೆ ನೋಡಿವ್ರೆ, ಕೇಳಿಸ್ಕೊಳ್ಳಿ ನೆನ್ಸ್ಕೊಂತೀನಿ ಸರ್. ನೈದರ್ ಎ ಅಂಡ್ ನೈದರ್ ಎ ಆರ್ ನೈದರ್ ಬಿ ಅಂತಂದ್ರೆ P of A dash ಇಂಟರ್ಸೆಕ್ಷನ್ ಬರೀಬೇಕು, ಯೂನಿಯನ್ ಬರೀಬಾರ್ದು. ನೈದರ್ ಎ ಅಂಡ್ ನೈದರ್ ಬಿ ಅಂತಂದ್ರೆ ಇಂಟರ್ಸೆಕ್ಷನ್ ಬರೀಬೇಕು, ಕೇರ್ಫುಲ್. ಈಕ್ವಲ್ ಟು P of A ನಿಮ್ಮ ಡಿಮಾರ್ಗನ್ಸ್ ಯೂಸ್ ಮಾಡಿದ್ರೆ ಯೂನಿಯನ್ ಆಗುತ್ತಾ? ಯೂನಿಯನ್ ಬರೆದ್ರೆ P of A ಯೂನಿಯನ್ ಬಿ ಬರೀಬೋದಾ? ವಾಟ್ ಇಸ್ P of A ಯೂನಿಯನ್ ಬಿ ಅಂದ್ರೆ P of A ಪ್ಲಸ್ P of B ಮೈನಸ್ P of A ಇಂಟರ್ಸೆಕ್ಷನ್ ಬಿ ಬರೀಬೋದು. ಸಾರಿ, ಗಾಬರಿ ಆಗ್ಬೇಡಿ. ನೈದರ್ ಎ ನಾರ್ ಬಿ ಅಂದ್ರೆ P of A dash ಇಂಟರ್ಸೆಕ್ಷನ್ B dash ಬರೀಬೇಕು. P of A dash ಇಂಟರ್ಸೆಕ್ಷನ್
ಬಿ ಡ್ಯಾಶ್ ಬರೀಬೇಕು ಆಯ್ತಾ ಈಕ್ವಲ್ ಟು 1 ಮೈನಸ್ ಬರ್ದು ವಾಟ್ ಇಸ್ ಪಿ ಆಫ್ ಎ ಹೇಳಿ 0.5 ಪ್ಲಸ್ 0.3 ವೆರಿ ಗುಡ್ ಏ ವಾಟ್ ಇಸ್ ಎ ಇಂಟರ್ಸೆಕ್ಷನ್ ಬಿ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದ್ರೆ ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ ನಲ್ ಸೆಟ್ ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ ನಲ್ ಸೆಟ್ ಆದ್ರೆ ವಾಟ್ ಇಸ್ ಪ್ರಾಬಬಿಲಿಟಿ ಈಸ್ 0 ವೆರಿ ಗುಡ್ ನಿಜ ಸರಿ ಮೈನಸ್ 0 ಹಾಗಾದ್ರೆ ಮುಂದೆ ಬರ್ಕೊಂಡ್ರೆ 1 ಮೈನಸ್ 0.5 ಟು 0.3 ಎಷ್ಟಪ್ಪ 0.8 ಈಕ್ವಲ್ ಟು 0.2 0.2 ಇದೆ ನೋಡಿ ಗೊತ್ತಾಗ್ತಿದ್ಯಾ ವೆರಿ ಸಿಂಪಲ್ ರೀ ನೈದರ್ ಎ ಆರ್ ನೈದರ್ ಎ ನಾರ್ ಬಿ ಅಂದ್ರೆ ಇಂಟರ್ಸೆಕ್ಷನ್ ಬರೀಬೇಕು ಜ್ಞಾಪ ಇಟ್ಕೋಬೇಕು ಮತ್ತೆ ಆಗಲಿ ನೀವು ಯೂನಿಯನ್ ಬರ್ಬಿಟ್ರಲ್ಲ ಸರ್ ನೀವೇನ್ ಹೇಳ್ತೀರಾ ನೋಡೋಣ ಅಂತ ಅಲ್ಲ ಬ್ಯಾಡ್ರಿ ನೈದರ್ ಎ ನಾರ್ ಬಿ ಅಂದ್ರೆ ಇಂಟರ್ಸೆಕ್ಷನ್ ಬರ್ಕೋಬೇಕಷ್ಟೇ ಓಕೆ ಗೊತ್ತಾಗ್ತಿದ್ಯಾ ನೀವೇನ ಸ್ಮಾರ್ಟ್ ರಾಂಗ್ ಹೋದ್ರಲ್ಲಿ ಅವು ಮ್ಯಾಚ್ ಆಗಲ್ಲ ಅವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನು ಮಿಸ್ಟೇಕ್ ಆಗ್ತಿದೆ ಅಂತ ಗೆಟ್ ಬ್ಯಾಕ್ ಅಂಡ್ ಕರೆಕ್ಟ್ ಆನ್ಸರ್ ಕರೆಕ್ಟ್ ದ ಫಾರ್ಮುಲಾ ಓಕೆ ನೈದರ್ ಎ ನಾರ್ ಬಿ ಅಂದ್ರೆ ಇಂಟರ್ಸೆಕ್ಷನ್ ಬರೀಬೇಕು ಓಕೆ ಸರಿ ಬರೀ ಬರ್ದೀವಿ ಸಿಂಪ್ಲಿಫೈ ಮಾಡಿದ್ವಿ ಪಾಯಿಂಟ್ ಇದೆ ನೋಡಿ ಇಲ್ಲಿ ನೋಡಿ ಪಾಯಿಂಟ್ ಸೊ 6th ಒನ್ ಕಂಪ್ಲೀಟ್ ಆಗಿದೆ ಗೊತ್ತಾಗ್ತಿದ್ಯಾ ಗೋ ಫಾರ್ ದ ನೆಕ್ಸ್ಟ್ ಒನ್ 7th ಒನ್ ಎ ಅಂಡ್ ಬಿ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ and P of A equal to 3/5 and P of B equal to 1/5 then what is P of A or B ಅಂತ ಕೇಳಿದ್ದಾರೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದ್ರೆ ಇಲ್ಲೇ ಬರ್ಕೊಳ್ಳೋಣ what is A intersection B equal to ಅಲ್ಲೇ ಬರೈತೆ ಕ್ವೆಶ್ಚನ್ ಪೇಪರ್ ಮೇಲೆ ನೀವು ನಲ್ ಸೆಟ್ ಅಂದ್ರೆ P of A intersection B always is 0 ಬಂದ್ಬಿಡುತ್ತೆ ನಿಜನಾ ಹಾಗಾದ್ರೆ ಮುಂದಕ್ಕೆ ಬರ್ಕೊಂಡ್ರೆ ಈ ಕ್ವೆಶ್ಚನ್ ಆನ್ಸರ್ ಏನಪ್ಪ ಆಯ್ತಾ ಬರ್ಕೊಂಡಿದ್ದು ಆಯ್ತಾ ಇದು ನೀವು ಬರೀತಾ ಇದ್ದೀನಿ ಆರ್ ಅಂದ್ರೆ ಯೂನಿಯನ್ ಅಂಡ್ ಅಂದ್ರೆ ಇಂಟರ್ಸೆಕ್ಷನ್ ಜ್ಞಾಪಲ್ಲಿ ಆರ್ ಅಂದ್ರೆ ಏನು ಆರ್ ಅಂದ್ರೆ ಯೂನಿಯನ್ ಅಂಡ್ ಅಂದ್ರೆ ಇಂಟರ್ಸೆಕ್ಷನ್ ಗುಡ್ ಹಾಗಾಗಿ ಪಿ ಆಫ್ ಎ ಯೂನಿಯನ್ ಬಿ ಬರೆದ್ರೆ ಆನ್ಸರ್ ಏನು ಪಿ ಆಫ್ ಎ ಹೇಳಿ ವೆರಿ ಗುಡ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ತುಂಬಾ ಸಿಂಪಲ್ ರೀ ಬರ್ದೇ ಬರೀತೀರಾ ಅನ್ಮಾನ ಬೇಡ ಸ್ವಲ್ಪ ದಬಾಯಿಸಿ ಅಷ್ಟೇ ಓಕೆ ಹಾಗಾದ್ರೆ ಮುಂದೆ ಬರ ಹೇಳಿ ವಾಟ್ ಇಸ್ ಪಿ ಆಫ್ ಎ ಹೇಳಿ ಪಿ ಆಫ್ ಎ ಇಸ್ 3/5 ಪ್ಲಸ್ ವಾಟ್ ಇಸ್ ಪಿ ಆಫ್ ಬಿ 1/5 ವಾಟ್ ಇಸ್ ಇಂಟರ್ಸೆಕ್ಷನ್ 0 ಎಕ್ಸ್ಕ್ಲೂಸಿವ್ ಅಂತ ಎಲ್ಲೇ ಬರಲಿ ಯು ಮಸ್ಟ್ ಟೇಕ್ ಇಂಟರ್ಸೆಕ್ಷನ್ ಬಿ ಇಸ್ 0 ಇಂಟರ್ಸೆಕ್ಷನ್ ಬಿ ಇಸ್ sin 0 ಇಂಟರ್ಸೆಕ್ಷನ್ ಬಿ ಇಸ್ cos 90 ಕ್ಲಿಯರ್ ಗುಡ್ ಒನ್ ಹಂಗಾರೆ ಇವೆರಡು ಕಾನ್ಸೆಪ್ಟ್ ಬರುತ್ತೆ 5 LCM 3 + 1 ವಾಟ್ ಇಸ್ 3 + 1 4/5 ಇನ್ ಸಿಂಪ್ಲಿಫೈ ಮಾಡ್ತಾ ಬಂದ್ರಿ 4/5 ಅಂತ ಹುಡುಗ ನೋಡಿ ಹೇಳ್ತೀನಿ 4/5 ಅಂದ್ರೆ ಎಷ್ಟಯ್ಯ 0.8 ಬರುತ್ತೆ ನೋಡೋ ಬರುತ್ತೆ ನೋಡಪ್ಪ ಆಮೇಲೆ ಪಾಯಿಂಟ್ ಹಾಕೊಳ್ಳಿ 0 ಆಗುತ್ತೆ 5 8 ಎಷ್ಟ್ರಿ 40 ಇದೆಲ್ಲ 0.8 ಇದು ನೋಡಿ ಗೊತ್ತಾಗ್ತಿಯಾ ಸೊ 7th ಒನ್ ಕಂಪ್ಲೀಟ್ ಆಗಿದೆ 8ನೇ ಕ್ವಶನ್ 100% ಎಲ್ಲರೂ ಆನ್ಸರ್ ಹೇಳ್ತೀರಾ ಡೆಫಿನೆಟ್ ಆಗಿ ಈ ಕ್ವಶನ್ ಬರೋ ಚಾನ್ಸಸ್ ಜಾಸ್ತಿ ಇದೆ ಇಫ್ ಎ ಅಂಡ್ ಬಿ ಆರ್ ಎನಿ 2 events ಇಟ್ಸ್ ವೆರಿ ಈಸಿ ಇಫ್ ಎ ಅಂಡ್ ಬಿ ಆರ್ ಎನಿ 2 events and A is not equal to null set and B is not equal to null set then ಯಾವ್ದು ನೋಡಿ P of A bar B ಫಾರ್ಮುಲಾ ಇದೆಯಾ ಇಲ್ಲ ಇದಿಲ್ಲ ಆಗಲ್ಲ ಇದಾಗುತ್ತೆ ಬಿ ಆಗುತ್ತೆ 100% ಬಿ ಆಗುತ್ತೆ ಡೆಫಿನೆಟ್ ಬಿ ಆನ್ಸರ್ ಸರಿ ಸೊ ಸಿ ಡಿ ಚೆಕ್ ಮಾಡೋಣ ಸಿ ಪಿ ಆಫ್ ಎ ಬಾರ್ ಬಿ ಪಿ ಆಫ್ ಬಿ ಬಾರ್ ಎ ಕೊಡು 1 ಇಲ್ಲ ಎಲ್ಲೈತ್ರಿ ಹೆಂಗಂತ ಎಲ್ಲಿದ್ದೀರಿ ಹಂಗಂತ ಚೆಕ್ ಮಾಡಿ ಕ್ಯಾನ್ಸಲ್ ಆಗುತ್ತಾ ಆಗಲ್ಲ ನೆಕ್ಸ್ಟ್ ಪಿ ಆಫ್ ಎ ಬಾರ್ ಬಿ ಕೊಡು ಪಿ ಆಫ್ ಎ ಬಾರ್ ಪಿ ಆಫ್ ಬಿ ಬಾರ್ ಅಂದ್ರೆ ಕಂಡೀಷನ್ ಅಂತ ಅಷ್ಟೇ ಕೆಳಗಡೆ ಬರೀಬೇಕೆ ಕಂಡೀಷನ್ ಇದು ಆಗುತ್ತಾ ಆಗಲ್ಲ ಹಂಗಾರೆ ಆಗದೆ ಯಾವುದು ಇದೊಂದೇನೆ ಸರ್ ರೈಟ್ ಒನ್ ಇಂಟು 8ನೇ ಗ್ರೇಡ್ ಹಾಕೋಣ ಎಷ್ಟನೇ ಗೊತ್ತಾಗ್ತಿದೆ 8ನೇ ಕ್ವಶನ್ ಅಂತ ನೀವೇ 100% ಬರ್ತಿದ್ದೀರಾ ನೆಕ್ಸ್ಟ್ ಇನ್ನು 5 ಕ್ವಶನ್ಸ್ ಬರೀತೀನಿ ನೀವೇ ಬರೀಬೇಕು ಓಕೆ ನಿಜನಾ ರೈಟ್ ಸೊ ಫಾಸ್ಟ್ ಬರ್ಕೊಂಬಿಡಿ ಪ್ಲೀಸ್ ಸೊ ಫಾಸ್ಟ್ ಬರ್ಬೇಡ್ರಿ ಸೊ ಫಾಸ್ಟ್ ಬರೀನಾ ನಾನು ಕ್ವಶನ್ಸ್ ಬರ್ಕೊಂಡು ಹೋಗ್ತೀನಪ್ಪ ನೀವು ನನಗಿನ ಮುಂಚೆನೇ ಆನ್ಸರ್ ಬರೀಬೇಕು ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕೆ ಕಂಪೇರ್ ಮಾಡ್ಕೊಳ್ಳೋಂತೆ ಓಕೆ ಗುಡ್ ಒನ್ ಬರೀ ಫಸ್ಟ್ ಒನ್ 9th ಒನ್ ಪಿ ಆಫ್ ಬಿ ಈಕ್ವಲ್ ಟು 3/5 ಪಿ ಆಫ್ ಎ ಬಾರ್ ಬಿ ಈಕ್ವಲ್ ಟು 1/2 ಪ್ಲಸ್ ಪಿ ಆಫ್ ಎ ಯೂನಿಯನ್ ಬಿ equal to 4/5 then P of A equal to
First option re 3 by 10, 1 by 5, thank you, 1 by 2, gratitude to probability, ಹೇಳಿ 3 by 5, gratitude to answers, good one, ಆಯ್ತಾ. Next 10th one ಏನಣ್ಣ 10th one ಬರೆದ್ರೆ if two events are important, ಚೆನ್ನಾಗಿದೆ. If A and B are independent, ನೀವೇ ಹೇಳ್ತಿರೋದು ಕಾನ್ಸೆಪ್ಟ್ ಹೇಳ್ಬೇಕ್ರಿ ಪ್ಲೀಸ್. ಇಂಡಿಪೆಂಡೆಂಟ್, then P of A intersection B equal to first one now P of A plus P of B, second one now P of A into P of B, third one now P of A P of B bar P of B D P of A minus P of B. ರೀ ಈ ನಾನು ಬರೀತೀನಿ 5 ಕ್ವಶನ್ಸ್ ಬರೀತೀನಿ, ಇದರಲ್ಲಿ ಅಟ್ಲೀಸ್ಟ್ ಒಂದು ಕರೆಕ್ಟ್ ಆನ್ಸರ್ ಬರೀಬೇಕು ನೀವು. ನಿಜವಾಗ್ಲೂ ಆಗುತ್ತೆ. ಇಂಡಿಪೆಂಡೆಂಟ್ ಆಗಲೇ ಕಂಡೀಷನ್ ಫಾರ್ಮುಲಾ ಬರ್ಸಿದ್ದೀನಿ ನೋಡಿ, ನಿಮಗೆ ಬಂದ್ಬಿಡುತ್ತೆ. ಓಕೆ, ಗುಡ್ ಒನ್. ನೆಕ್ಸ್ಟ್ ಒನ್ 11th one. If E and F are two events independent, E and F are independent. If P of E equal to 0.3, comma P of E union F equal to 0.5, then P of E bar F minus P of F bar E equal to, ಬೇಗ ರೀ. ಸೊ ಫಾಸ್ಟ್ ಬರ್ಕೊಳ್ಳಿ. A, what is A? 2 by 7, B 5 by 35, C 1 by 70, D 1 by 7. Next 12th one now. A and B, two events, are said to be independent. If first one now, A and B are mutually exclusive. B, P of A dash intersection B dash equal to 1 minus P of A into 1 minus P of B. Very good. C, P of A equal to P of B. D, P of A plus P of B equal to 1. ನೆಕ್ಸ್ಟ್ ತುಂಬ ಚೆನ್ನಾಗಿದೆ ಕ್ವಶನು, ತುಂಬ ಚೆನ್ನಾಗಿದೆ. ಥರ್ಟೀನ್ತ್ ಒನ್, P of A 0.4, P of A union B 0.7. A and B are independent. Then P of B equal to 0.3, B 0.7, C 0.4, D 0.
ಸರಿ ರೀ. ನೋಡ್ರಿ ಸಿಂಪಲ್ ಐತ್ರಿ, ಸಿಕ್ಕಾಪಟ್ಟೆ ಈಸಿ ಇದೆ. ನೋಡಿವ್ರೆ, ಫಸ್ಟ್ ಒನ್ ವಾಟ್ ಇಸ್ ಪಿ ಆಫ್ ಎ ಕೇಳಿದ್ದಾರೆ. ಪಿ ಆಫ್ ಎ ಕೇಳಿದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಕೊಟ್ಟಿದ್ದಾರೆ. ಪಿ ಆಫ್ ಎ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು. ಪಿ ಆಫ್ ಎ ನೋಡಿವ್ರೆ, ಮಾಡಿದೀವಿ ನಾವು. ಪಿ ಆಫ್ ಎ ಅಂತಂದ್ರೆ ಫಸ್ಟ್ ಪಿ ಆಫ್ ಎ ಬಾರ್ ಬಿ ಯೂಸ್ ಮಾಡೋಣ. ನಂಗೆ ಇಂಟರ್ಸೆಕ್ಷನ್ ಬಿ ಬೇಕೇ ಬೇಕು. ಪಿ ಆಫ್ ಎ ಬಾರ್ ಬಿ ಅಂದ್ರೆ ಏನಮ್ಮ ಫಾರ್ಮುಲಾ ಹೇಳಿ. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬರ್ಕೊಂಡು ಹೋಲ್ ಡಿವೈಡ್ ಬೈ ಪಿ ಆಫ್ ಬಿ ಬರ್ಕೋಬೋದಾ? ಅಂದ್ರೆ ನಿಮ್ಗೆ ಒಂದು ಈ ಪಿ ಆಫ್ ಎ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಿಮ್ಗೆ ಏನೇನು ರಿಕ್ವೈರ್ಮೆಂಟ್ ಬೇಕೋ ಅದನ್ನ ಕೊಟ್ಟರೆ ಡೇಟಾ ಯೂಸ್ ಮಾಡಿ ಬರ್ಕೋಬೇಕು. ಕೊಟ್ಟರೆ ಡೇಟಾ ಯೂಸ್ ಮಾಡಿ ನೀವೇನೆ ಯೂಸ್ ಮಾಡ್ಕೊಂಡು ಬರ್ಕೊಂಡು ಬರುತ್ತೆ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಒನ್ ರೀ, ಮುಂದಕ್ಕೆ ಬರೆದ್ರೆ ಸಾರಿ ಮುಂದಕ್ಕೆ ಬೈನಪ್ಪ. ನೆಕ್ಸ್ಟ್ ಮುಂದಕ್ಕೆ ಬರೆದ್ರೆ ಐಡಿ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಎ ಬಾರ್ ಬಿ 1/2 ಕೊಟ್ಟಿದ್ದಾರೇನ್ರಿ? ಹೌದು ಸರ್. ಪಿ ಆಫ್ ಇಂಟರ್ಸೆಕ್ಷನ್ ಬಿ ಕೊಟ್ಟಿಲ್ಲ ಅವರು, ನಾವೇ ಬರ್ಕೋಬೇಕು. ಪಿ ಆಫ್ ಬಿ ಎಷ್ಟು ಕೊಟ್ಟಿದ್ದಾರೆ? ಪಿ ಆಫ್ ಬಿ 3/5. ಇಲ್ಲಿದೆ ನೋಡ್ರಿ 3/5. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಅಂದ್ರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಮಲ್ಟಿಪ್ಲೈ ಮಾಡಿದ್ರೆ 3/10 ಬರುತ್ತಾ? ಅಂದ್ರೆ ಪಿ ಆಫ್ ಎ ಬರೀಬೇಕು ಅಂದ್ರೆ ಇಲ್ಲಿ ಬರಿತಾ ಇದೀನಿ ನೋಡ್ಕೊಡ್ರಪ್ಪ. ಬರಿತಾ ಇದೀನಿ ಪಿ ಆಫ್ ಎ ಯೂನಿಯನ್ ಬಿ. ಇಲ್ಲಿ ಏನು ಕೊಟ್ಟಿರೋ ಈ ಫಾರ್ಮುಲಾ ಬರಿತಾ ಇದ್ದೀನಿ. ಚೂರು ಲೆಂತ್ ಇದೆ ಇದು, ಏನು ಮಾಡೋಕ್ಕಲ್ಲ. ಸಾರಿ, ಏನು ಮಾಡೋಕ್ಕಲ್ಲ. ನಾವೇನು ಮಾಡೋಕೆ ನಿಮಗೆ ಬರಲೇಬೇಕಾದ ಎಕ್ಸಾಮ್ ಆನ್ಸರ್ಸು. ಹೇಳಿ ಈಕ್ವಲ್ ಟು ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಬರೀಬೋದಾ? ವಾಟ್ ಇಸ್ ಪಿ ಆಫ್ ಎ ಯೂನಿಯನ್ ಬಿ ಎಷ್ಟು ಕೊಟ್ಟಿದ್ರಮ್ಮ? 4/5. ಪಿ ಆಫ್ ಎ ಇಷ್ಟು? ಪಿ ಆಫ್ ಎ ಕ್ಯಾಲ್ಕುಲೇಟ್ ಮಾಡಬೇಕು. ಪ್ಲಸ್ ಪಿ ಆಫ್ ಬಿ ಎಷ್ಟು ಕೊಟ್ಟಿದ್ದಾರೆ? ಪಿ ಆಫ್ ಬಿ ಎಷ್ಟಪ್ಪ ಇದು? 3/5 ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ನಾವು ಕಂಡಿದ್ದೀವಿ 3/10 ಮಾತಾಡ್ರಿ. ಅಂದ್ರೆ ಪಿ ಆಫ್ ಎಲ್ಲಿ ಬಂತು ನೋಡಿ, ಅಂದ್ರೆ 4/5 ಹಂಗೆ ಇಲ್ಲಿ ಇದನ್ನ ಕಡೆ ಶಿಫ್ಟ್ ಮಾಡಿ ಮೈನಸ್ 3/5, ಇದನ್ನ ಕಡೆ ಶಿಫ್ಟ್ ಮಾಡಿ ಪ್ಲಸ್ 3/10 ಈ ಕೊಡು ಪಿ ಆಫ್ ಎ ಬರುತ್ತೆ. ಮಾತಾಡ್ರಿ. ಅಂದ್ರೆ ಪಿ ಆಫ್ ಎ ಈ ಕೊಡು ಬರೆದ್ರೆ ಎಲ್ ಸಿ ಎಮ್ ಎಷ್ಟು? 10 5 to the 8 ಬರುತ್ತೆ, 6 ಬರುತ್ತೆ, ಪ್ಲಸ್ 3 ಬರುತ್ತೆ. ಎಷ್ಟು ಬರ್ತದೆ? 8 ಅಲ್ಲಿ 2 ಹೋದ್ರೆ ಎಷ್ಟು ರೀ? 8 ಅಲ್ಲಿ 6 2 2 + 2 3 5 5/10 5/10 ಎಷ್ಟು ನೋಡ್ರಿ? 5/10 ಎಷ್ಟು? 1/2 ಇದೆ ನೋಡಿ ಆನ್ಸರು. 1/2 ಇದೆಯಾ? ಮಾತಾಡ್ರಿ. 1/10 ಇದೆ, ಹಂಗಾರೆ 9th one ಆಗಿದೆ. ಮಾತಾಡ್ಬೇಕ್ರಿ. ಗೊತ್ತಾಗ್ತಿದೆಯಾ? ಸೊ ಫಾಸ್ಟ್ ಬರ್ಕೋಬೇಕು. ಇದೊಂದು ಚೆನ್ನಾಗಿದೆ ನೋಡೋಣ. ಇಫ್ ಎ ಅಂಡ್ ಬಿ ಆರ್ ಇಂಡಿಪೆಂಡೆಂಟ್ ದೆನ್ ವಾಟ್ ಇಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಕೇಳಿದ್ದಾರೆ. ವೆರಿ ಸಿಂಪಲ್. ನೀವು ಹೇಳ್ತೀರಾ ವಾಟ್ ಇಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ? ಹೇಳಿ ಆನ್ಸರ್ ಹೇಳಿ. ಕಂಡೀಷನ್ ಹಾಕೊಂಡು ಹೇಳ್ರಿ. ವಾಟ್ ಇಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ? ಕಂಡೀಷನ್ ಏನೇ ಬರ್ತಿದ್ದೆ ನಾನು ಫಸ್ಟ್ ಆಗಿ ನೋಡಿ. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಕಂಡೀಷನ್ ಏನಪ್ಪ ಅಂದ್ರೆ ಪಿ ಆಫ್ ಎ ಹೇಳಿ ಏನು ಬರುತ್ತೆ? ಪಿ ಆಫ್ ಎ ಇಂಟು ಪಿ ಆಫ್ ಬಿ. ಪಿ ಆಫ್ ಎ ಇಂಟು ಪಿ ಆಫ್ ಬಿ. ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಬರಲ್ಲ, ಇದು ಆಗಲ್ಲ. ಹಂಗಾಗಿ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಆಯ್ತಾ? 10th one ಕಂಪ್ಲೀಟ್ ಆಗಿದೆ. ಮುಂದಕ್ಕೆ ಹೇಳ್ರಪ್ಪ. ಮುಂದಕ್ಕೆ ಬರೆದ್ರೆ ಹೇಳಿ ಇಫ್ ಇ ಅಂಡ್ ಎಫ್ ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್, ಇಫ್ ಪಿ ಆಫ್ ಈಕ್ವಲ್ 0.3, ಪಿ ಆಫ್ ಇ ಯೂನಿಯನ್ ಎಫ್ ಈಕ್ವಲ್ 0.5, ದೆನ್ ವಾಟ್ ಇಸ್ ಪಿ ಆಫ್ ಇ ಬಾರ್ ಎಫ್ ಬಾರ್ ಇ ಅಂತ ಕೇಳಿದ್ರೆ ವೆರಿ ಸಿಂಪಲ್ ರೀ ಇದು. ತಿಳಿಸ್ಕೊಳ್ಳಿ. ಇಲ್ಲಿ ಆನ್ಸರ್ ಬರೀತಾ ಇದ್ದೀನಿ. ಇಂಡಿಪೆಂಡೆಂಟ್ ಅಂದ್ರೆ ಎಫ್ ಇ ಎಫ್ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ. ಅಂದ್ರೆ ಏನಿದು? ಓನ್ಲಿ ಪಿ ಆಫ್ ಇ ಮೈನಸ್ ಇದು ಓನ್ಲಿ ಪಿ ಆಫ್ ಎಫ್. ಹೆಂಗಿದೆ ನೋಡಿ. ಪಿ ಆಫ್ ಇ ಕೊಟ್ಟಿದ್ದಾರಾ? ಕೊಟ್ಟಿದ್ದಾರೆ 0.3. ವೆರಿ ಗುಡ್. 0.3 ಮೈನಸ್ ಪಿ ಆಫ್ ಎಫ್ ಕೊಟ್ಟಿಲ್ಲ ಅವರು. ನೋಡಿ ಪಿ ಆಫ್ ಎಫ್ ಕೊಟ್ಟಿಲ್ಲ ಅವರು. ಗೊತ್ತಾಗ್ತೀಯಾ? ಮಾತಾಡ್ರಿ. ಪಿ ಆಫ್ ಎಫ್ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಅಂದ್ರೆ ಪಿ ಆಫ್ ಎಫ್ ನ ನಾವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಪಿ ಆಫ್ ಎಫ್ ನ ಕ್ಯಾಲ್ಕುಲೇಟ್ ಮಾಡ್ತೀನಿ ನೋಡಿರಿ, ಬರ್ತೀನಿ. ಪಿ ಆಫ್ ಇ ಯೂನಿಯನ್ ಎಫ್ ಅಂದ್ರೆ ಮರಿ ಹೇಳಿ ಪಿ ಆಫ್ ಇ ಪ್ಲಸ್ ಪಿ ಆಫ್ ಎಫ್ ಮೈನಸ್ ಪಿ ಆಫ್ ಎ ಇ ಇಂಟರ್ಸೆಕ್ಷನ್ ಎಫ್. ಚೆನ್ನಾಗಿ ಕೇಳಿಸ್ಕೊಳ್ಳಿ. ಸುಮ್ಮನೆ ನೆಗ್ಲೆಕ್ಟ್ ಮಾಡಿ ಬಿಡಬೇಡಿ. ಈಸಿ ಇದೆ, ಒಂಚೂರು ಬರಿಬೇಕು, ತಾಳ್ಮೆ ಇರಲಿ, ಡೆಫಿನೆಟ್ ಮಾರ್ಕ್ಸ್ ಬರುತ್ತೆ. ಓಕೆ, ನಾವು ಹೇಳಪ್ಪ ಪಿ ಆಫ್ ಇ ಎಷ್ಟು? ಪಿ ಆಫ್ ಇ ಎಷ್ಟು? 0.3. ಪಿ ಆಫ್ ಇ ಯೂನಿಯನ್ ಎಫ್ ಎಷ್ಟಪ್ಪ? 0.5. ವೆರಿ ಗುಡ್ ಮರಿ. ಪ್ಲಸ್ ಪಿ ಆಫ್ ಎಫ್ ಎಷ್ಟಪ್ಪ? ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಸರ್, ಇಲ್ಲಿ ಬೇಕು ನನಗೆ ಅದಕ್ಕೋಸ್ಕರ. ಮೈನಸ್ ಪಿ ಆಫ್ ಇ ಇಂಟರ್ಸೆಕ್ಷನ್ ಇ ಯೂನಿಯನ್ ಯು ಇ ಇಂಟರ್ಸೆಕ್ಷನ್ ಎಫ್ ಕೊಟ್ಟಿದ್ದಾರೇನ್ರಿ ಸರ್? ಕೊಟ್ಟಿದ್ದಾರೆ ಸರ್. ಏನು
ಪಿ ಆಫ್ ಇ ಇಂಟು ಪಿ ಆಫ್ ಎಫ್. ಗೊತ್ತಾಗ್ತದೆ ರೀ, ಆಯ್ತಾ? ಹಂಗಾರೆ ಇದು 0.3 ಶಿಫ್ಟ್ ಮಾಡಿ 0.5 ಮೈನಸ್ 0.3 ಈಕ್ವಲ್ ಟು ಪಿ ಆಫ್ ಎಫ್ ಮೈನಸ್. ನೋಡಿ ಇವರೇ ಇಂಡಿಪೆಂಡೆಂಟ್ ಅಂತ ಇರೋದಕ್ಕೆ, ಇಲ್ಲಿ ಇಂಡಿಪೆಂಡೆಂಟ್ ಅಂತ ಇರೋದಕ್ಕೆ ನಾನು ಈ ಇಂಟರ್ಸೆಕ್ಷನ್ಗೆ ಪಿ ಆಫ್ ಇ ಇಂಟು ಪಿ ಆಫ್ ಎಫ್ ಯೂಸ್ ಮಾಡಿದ್ದೀನಿ. ಗಾಬರಿ ಆಗ್ಬಿಡಿ, ಗೊತ್ತಾಗುತ್ತೆ. ಪಿ ಆಫ್ ಇ ಎಷ್ಟಪ್ಪ ಕೊಟ್ಟಿದ್ದಾರೆ? 0.3. ಪಿ ಆಫ್ ಎಫ್ ಹಂಗೆ ಇರಲಿ. ಹಾಂ, ಇವೆರಡು ಸಪ್ರಾಕ್ಟ್ ಮಾಡಿದ್ರೆ 0. ಎಷ್ಟು ಬರ್ತಪ್ಪ? 2. ಪಿ ಆಫ್ ಎಫ್ ಕಾಮನ್ ತಗೊಳ್ಳಿ, ಉಳ್ಕೊಳ್ಳೋದು 1 ಮೈನಸ್ 0.3 ಹೇಳಿ. ಹಾಗಾದ್ರೆ ಮುಂದಕ್ಕೆ ಬರೋದ್ರೆ ಇದನ್ನ ಪಿ ಆಫ್ ಎಫ್ ಈಕ್ವಲ್ ಟು ಹೇಳಪ್ಪ ಏನು ಬರುತ್ತೆ? ಪಿ ಆಫ್ ಎಫ್ ಈಕ್ವಲ್ ಟು 0.2 ಡಿವೈಡ್ ಬೈ 1ನಲ್ಲಿ 0.3 ಹೋದ್ರೆ 0.7 ಹಂಗಾರೆ ಆನ್ಸರ್ ಎಷ್ಟು ಬಂತು? 2/7. ಇಲ್ಲಿ ಎಷ್ಟು ಬಂತು? 2/7 ಬಂತಾ? ಮಾತಾಡ್ರಿ, ನಿಜವಾಗ್ಲೂ ಸರಿ ರೀ, ಸರಿನಾ? ಮುಂದೆ ಕೇಳಿ ಹೆಂಗಾರೆ ಈ 2/7 ತಂದಿಲ್ಲಿ ಬರ್ರಿ, ಆಯ್ತಾ? ಎರಡನ್ನೂ ಫ್ರಾಕ್ಷನ್ ಫಾರ್ಮ್ ಬರ್ರಿ. 0.3 ಅಂದ್ರೆ ನಿಜ ಹೇಳಿ 3/10 ಮೈನಸ್ 2/7 ಸರಿ ಮರಿ, ವೆರಿ ಗುಡ್. ಈಕ್ವಲ್ ಟು ಬರ್ರೆ ಎರಡು ಕ್ಯಾಲ್ಸಿಯಂ 70 ಏನಪ್ಪ? 7 3s are 21 ಮೈನಸ್ 10 2s are 20. ಹಂಗಾರೆ ಆನ್ಸರ್ ಎಷ್ಟು ಬರುತ್ತೆ? 1/70 ಬರ್ತದೆ. ತುಂಬಾ ಇಂಪಾರ್ಟೆಂಟ್ ರೀ, ನಿಮ್ಮ ಏನೇ JEE ಎಕ್ಸಾಮಿನೇಷನ್ಸ್ ಅನ್ನ ಓದಿಗೆ ಬರ್ಬೋದು ಇದು. ಗೊತ್ತಾಗ್ತೀಯಾ? ಮೊದಲೇ ಯಾಕೆ ಕೊಡ್ತೀರಾ ಸರ್? ಅಕಸ್ಮಾತ್ ಬಂದು ಟ್ರೈ ಮಾಡ್ತೀರಿ, ಅದಕ್ಕೋಸ್ಕರ. ಆನ್ಸರ್ ಎಷ್ಟು? 1/70 ಇದೆ ನೋಡಿ. 1/70 11th ಒನ್ ಆಗಿದೆ. ಗೋ ಫಾರ್ ದ ನೆಕ್ಸ್ಟ್ ಒನ್, 12th ಒನ್ ರೀ. ಏನು 12th ಒನ್? A and B are said to be independent. Fine. A and B are said to be independent. Then which of the following conditions are true ಅಂತ ಕೇಳಿದ್ದಾರೆ. A and B ಬಿಫೋರ್ ಲಾಸ್ಟ್ ಇಯರ್ ಈ 2020 ಅಲ್ಲ 2019-18 ಕ್ವಶನ್ ಪೇಪರ್ ಇದೆ, ಸೇಮ್ ಕ್ವಶನ್. ಇಫ್ A and B are said to be independent, if A and B are mutually exclusive ಆಗಲ್ಲ. ಕೇಳಿಸ್ಕೊಳ್ಳಿ, if A is a independent variable, then A dash is also independent. ನೆನಪಲ್ಲಿ A dash ಅಂದ್ರೆ ನಾಟ್, ಅದು ಇಂಡಿಪೆಂಡೆಂಟ್ ಆಗಿರುತ್ತೆ, ಅಂದ್ರೆ ಯಾರ ಮೇಲೆ ಡಿಪೆಂಡ್ ಆಗಿರಲ್ಲ. ಅಂದ್ರೆ ಯಾವ ಸ್ಯಾಟಿಸ್ಫೈ ಆಗುತ್ತೆ? P of A intersection A dash intersection B dash equal to 1 minus P of A into 1 minus P of B ಆಗುತ್ತೆ. ಇದು ಗೊತ್ತಾಗ್ತಿದ್ಯಾ? ಸೊ ಹಂಗಾಗಿ ಇದಕ್ಕೆ ಬರೆದ್ರೆ ಹೇಳಿ ಇಷ್ಟ ಆನ್ಸರ್. ನೋಡಿ ಇದಾಗಲ್ಲ, ಇದು ಆಗಲ್ಲ, ಆಯ್ತಾ? ಗೋ ಫಾರ್ ದ 13th ಒನ್. ಏನಿದೆ? ಇಫ್ P of A equal to 0.4, P of A union B equal to 0.7 and A and B are independent events. A and B are independent events, then find P of B ಅಂತ ಕೇಳಿದರೆ. ಇಂಡಿಪೆಂಡೆಂಟ್ ಇವೆಂಟ್ಸ್ಗೆ ಫಾರ್ಮ್ ಹೇಳಿ. P of A intersection B equal to ಏನಮ್ಮ? P of A dot P of B ಬರೀಬೋದಾ? A intersection B ಕೊಟ್ಟಿಲ್ಲ ಅವರು. A intersection B ಫಾರ್ಮುಲಾ ಬರ್ಕೋಣ. ಏನು ಫಾರ್ಮುಲಾ ಹೇಳಿ? P of A ಪ್ಲಸ್ P of B ಮೈನಸ್ P of A ಯೂನಿಯನ್ B. ಇದನ್ನ ಯಾಕೆ ಬರೀತಿದ್ದೀವಿ ಅಂದ್ರೆ ಕೊಟ್ಟಿರಲ್ಲ ಫಾರ್ಮುಲಾ, ಯೂನಿಯನ್ B ಕೊಟ್ಟಿದ್ದಾರೆ ನೋಡಿ, ಅದಕ್ಕೋಸ್ಕರ. ಆಯ್ತಾ? ಬರೆದ್ರೆ ಈಕ್ವಲ್ ಟು P of A ಇಂಟು P of B ಹಂಗೆ ಇರಲಿ ಬರೀ. ತುಂಬಾ ಸಿಂಪಲ್ ಇದೆ. ಹೇಳಿ P of A ಎಷ್ಟಿದೆ ರೀ? 0.4 ಪ್ಲಸ್ P of B ಹಂಗೆ ಇರಲಿ ಮೈನಸ್ ಹೇಳಿ P of A ಎಷ್ಟಿದೆ? 0.7. ವೆರಿ ಗುಡ್. P of A ಎಷ್ಟಪ್ಪ? 0.4. P of B ಹಂಗೆ ಇರಲಿ. ಹೇಳಿ ಇವ್ರೆ. ಸರ್ ಮುಂದೆ ಸಿಂಪ್ಲಿಫೈ ಮಾಡಿದ್ರಾ? ಹೇಳಿ ಬೇಗ ಹೇಳಬೇಕು. ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಮಾಡಿದರೆ 0. P of B ಮೈನಸ್ 0.3 ಬರುತ್ತೆ. ಸಬ್ಟ್ರಾಕ್ಟ್ ಮಾಡಿದರೆ ಈಕ್ವಲ್ ಟು 0.4 ಇಂಟು P of B. ಒಪ್ಪಂತೀರಾ? ಇದಕ್ಕೆ ಶಿಫ್ಟ್ ಮಾಡಿ P of B ಕಾಮನ್ ತಗೊಳ್ಳಿ. ಕಾಮನ್ ತಗೊಂಡ್ರೆ 1 ಮೈನಸ್ 0.4 ಬರುತ್ತೆ. 0.3 ಈ ಕಡೆ ಬಂದರೆ ಪ್ಲಸ್ 0.3 ಆಗುತ್ತೆ. P of B ಬರ್ಕೊಂಡು ನೋಡಿ ಇವ್ರೆ, 1ನಲ್ಲಿ 0.4 ಅಂದರೆ 0.6 ಹೇಳಿ ಸರಿ. 0.3/0.6 ಬರುತ್ತೆ. ವಾಟ್ಸ್ 0.3/0.6? ವೆರಿ ಗುಡ್. 1/2. 1/2 ಎಷ್ಟು ನೋಡಿ? ಆನ್ಸರ್ ಇದೆಯಾ? 1/2 ನೋಡಿ, ಇಲ್ಲಿ ನೋಡಿ ಡಿ ಇದೆ ರೀ. ಗೊತ್ತಾಗ್ತಿದ್ಯಾ? 0.5ಗೆ ಮಾರ್ಕ್ ಮಾಡಿ. ಬೇಗ ಬರಿಬೇಕ್ರಿ. ಆಯ್ತಾ? ಫಾಸ್ಟ್ ಮಾಡಿ, ಬೆವರ್ಕೋಬೇಕು. ಆಯ್ತಾ?
ಹಾ ನೆಕ್ಸ್ಟ್ ಏನಪ್ಪ, ಎ ಕಾಯಿನ್ ಇಸ್ ಟಾಸ್ಡ್, ಎ ಕಾಯಿನ್ is tossed 3 times. The probability of getting head once ಸತಿ ಬರಬೇಕಂತ್ರಿ, head once and tail 2 times is ಅಂತ ಕೇಳಿದ್ರೆ, tail 2 times is ಅಂತ ಕೇಳಿದ್ರೆ ಫಸ್ಟ್ ಆಪ್ಷನ್ ಎ 1/8, ಬಿ 1/4, ಸಿ 3/8, ಡಿ 1/2. ಆಯ್ತಾ? ನೆಕ್ಸ್ಟ್ 15th one. The chances of getting a doublet with 2 dices. A option 2/3, B 1/6, C 5/6, D 5/36. Next 16. If P of A equal to 1/2, P of B equal to 0, then P of A bar B is first one A 1/2, B 1, C 0, D not defined. Okay, the next one 17th. A and B are 2 events such that P of A bar B equal to P of B bar A, P of A bar B equal to P of B bar A, then first option then first option A subset of B, B A equal to B, C A intersection B equal to null set, D P of A equal to P of B. ತುಂಬಾ ಸಿಂಪಲ್ ರೀ, ಸಿಕ್ಕಾಪಟ್ಟೆ ಸಿಂಪಲ್ ಇದೆ ನೋಡ್ಕೊಳ್ಳಿ. ಇಷ್ಟು ಕ್ವಶನ್ಸ್ ಬರದಾದ್ಮೇಲೆ ನಿಮ್ಗೆ ಒಂದು ಕ್ವಶನ್ ಬರೆಯಕ್ಕೆ ಬಂದ್ರು ನಿಮ್ಮ ಫ್ರೆಂಡ್ಸ್ಗೆ ಒಂದ್ಸತಿ ನೋಡಕ್ಕೆ ಕೇಳಿ, ಕ್ಲಾಸ್ ಅಬ್ಸರ್ವ್ ಮಾಡೀನಿ, ನಾನು ಆಮೇಲಿಂದ ನಂಬರ್ ಹಾಕ್ತೀನಿ, ಆ ನಂಬರ್ ವಾಟ್ಸಪ್ ಮಾಡಿ, ನೀವು ಯಾವುದೇ ಕ್ವಶನ್ ಗೊತ್ತಾಗಂದ್ರೆ ಮತ್ತೆ ಹೇಳ್ಕೊಡ್ತೀವಿ. ಓಕೆ, ಬೇರೆ ಚಾಪ್ಟರ್ಸ್ ನಾವು ಹೇಳ್ಕೊಡೋದು ಗೊತ್ತಾಗ್ತದೆ, ಬೇರೆ ಚಾಪ್ಟರ್ಸ್ ಹೇಳ್ಕೊಡೋಣ. ಓಕೆ, ಗುಡ್ ಒನ್. ಫಸ್ಟ್ ಒಂದು ಕೇಳಿಸ್ಕೊಳ್ಳಿ. ಎ ಕಾಯಿನ್ ಈಸ್ ಟಾಸ್ 3 times. ಒಂದು ಕಾಯಿನ್ನ ಟಾಸ್ ಮಾಡಿದ್ರೆ 3 times ಟಾಸ್ ಮಾಡ್ತೀವಿ. ಒಂದು ಕಾಯಿನ್ಗೆ ಎಷ್ಟು ಚಾನ್ಸ್ ಇದೆ? 2 ಚಾನ್ಸ್. ಒಂದು ಹೆಡ್ ಬರ್ಬೋದು, ಒಂದು ಟೈಲ್ ಬರ್ಬೋದು. ಒಂದು ಕಾಯಿನ್ ಟಾಸ್ ಮಾಡಿದ್ರೆ ಹೆಡ್ ಬರ್ಬೋದು, ಟೈಲರ್ ಬರ್ಬೋದು. ವೆರಿ ಗುಡ್. ನೆಕ್ಸ್ಟ್ ಸೆಕೆಂಡ್ ಒನ್ ಹೆಡ್ ಕಾಮ ಟೈಲ್. ನೆಕ್ಸ್ಟ್ ಒನ್ ಹೆಡ್ ಕಾಮ ಟೈಲ್. ಹಂಗಾರೆ ಎಷ್ಟು ಚಾನ್ಸ್ ಇದೆ ಅನ್ಕೊಳ್ಳಿ? 2 × 2 × 2 ಎಷ್ಟು ಬಂತು? 8. ಈ ಸಲ ಎಕ್ಸಾಮ್ ಬರೀಬೇಕಾಗಿಲ್ರಿ, ನಿಮಗೆ ಗೊತ್ತಾಗ್ಲಿಂದ ಹೇಳ್ಕೊಡ್ತಾ ಇದೀವಿ. ಎಕ್ಸಾಮಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬರ್ಕೊಳ್ಳಿ ಇಷ್ಟ. ಡೈರೆಕ್ಟಾಗಿ 8 ಬರ್ರಾಯ್ತು ಸ್ಯಾಂಪಲ್ ಸ್ಪೇಸ್ನ. ಹೆಂಗೆ ಬರೀತು ನೋಡಿ, 8ರಲ್ಲಿ ಅರ್ಧ ಎಷ್ಟಪ್ಪ? 8ರಲ್ಲಿ ಆಫ್ 4 ನೋಡಿ, 4 ಸ್ಯಾಂಪಲ್ ಸ್ಪೇಸ್ನ ಹೆಡ್ಡಿಂದ ಸ್ಟಾರ್ಟ್ ಮಾಡಿ, ಇನ್ನು 4ನ ಟೈಲಿಂದ ಸ್ಟಾರ್ಟ್ ಮಾಡಿ. ಹೆಡ್ಡಿಂದ ಸ್ಟಾರ್ಟ್ ಮಾಡಿದ್ರೆ ಹೆಚ್ಚು 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 ಟಿ, ನಿಮಗೆ ಗೊತ್ತಿದ್ದು ಹೆಚ್ಚು ಟಿ ಹೆಚ್ಚು ಹೆಚ್ಚು ಟಿ ಟಿ ಮುಗಿದಾಯ್ತು. ನೆಕ್ಸ್ಟ್ ಟಿ ಇಂದ ಸ್ಟಾರ್ಟ್ ಮಾಡಿ, ಟಿ ಹೆಚ್ಚು ಹೆಚ್ಚು ಟಿ ಹೆಚ್ಚು ಟಿ ಟಿ ಹೆಚ್ಚು ಲಾಸ್ಟ್ ಒನ್ ತ್ರಿಬಲ್ ಟಿ ಮುಗಿದಾಯ್ತು. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಮುಂದಕ್ಕೆ ಬರ್ರೆ ಅವ್ರು ಏನು ಕೇಳಿದ್ರೆ ನಮಗೆ ಕ್ವಶನ್ ಹೇಳಿ.
ಪ್ರಾಪರ್ಟಿ ಆಫ್ ಗೆಟಿಂಗ್ 2 ಹೆಡ್, ಸಾರಿ 1 ಹೆಡ್ ಏನಂತೆ 2 ಟೈಲ್ಸ್. ನೀವು ಹೆಂಗಾರ ಬರ್ಕೊಳ್ಳಿ, 1 ಹೆಡ್ ಇರ್ಬೇಕಂದ್ರೆ 2 ಟೈಲ್ಸ್ ಇರ್ಬೇಕಂತೆ. ಹೇಳಿದ್ರೆ 1 ಹೆಡ್ 2 ಟೈಲ್ಸ್ ಇದ್ರೆ ಎಷ್ಟಿದಾವೆ? 1 ಹೆಡ್ ಇಲ್ಲಿದೆ ನೋಡಿ, ಸರಿನಾ? ನೆಕ್ಸ್ಟ್ 2 ಟೈಲ್ಸ್ ಇರ್ಬೇಕಂತ ಇಲ್ಲಿದೆಯಾ, ಮತ್ತಿಲ್ಲೊಂದಿದೆಯಾ? ಎಷ್ಟು ಕಡೆ 1 2 3 ಆಯ್ತಾ? ಎನ್ ಆಫ್ ಎಸ್ ಎಷ್ಟು? 8. ಅಂದರೆ ಇದು ಫಾರ್ಮುಲಾ ಯಾವುದಪ್ಪ ಅಂದರೆ ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಫಾರ್ಮುಲಾ ಯೂಸ್ ಮಾಡಿದ್ವಿ. ಆ 3/8 ಇದೆಯಾ ನೋಡಿ, ಇದೆ ಅಲ್ರಿ, ಗೊತ್ತಾಗ್ತಿದೆಯಾ? ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ರೀ, ನೆಕ್ಸ್ಟ್ ಕ್ವಶನ್ ಮೂವ್ ಆನ. ನೆಕ್ಸ್ಟ್ ಕ್ವಶನ್ ಹೇಳ್ತಿದೆ ದ ಚಾನ್ಸಸ್ ಆಫ್ ಗೆಟಿಂಗ್ ಎ ಡಬ್ಲೆಟ್ ವಿತ್ 2 ಡೈಸಸ್ ಅಂತಿದೆ. 2 ಡೈಸ್ ಎಷ್ಟಿದಾರಂತೆ ಕೇಳಿಸ್ಕೊಳ್ಳಿ. 2 ಡೈ ಎಷ್ಟು ಏನು ಅಂತ, ಡಬ್ಲೆಟ್ ಅಂದರೆ ಫಸ್ಟ್ ಒನ್ ಏನಿರುತ್ತೋ ಸೆಕೆಂಡ್ ಒನ್ ಅದೇ ಇರಬೇಕು. ಓಕೆ, ಹಂಗಾರೆ 1 2 3 4 5 6 ಫಸ್ಟ್ ಡೈ ಇದು, ಇಂಟು ಮತ್ತೆ 1 2 3 4 5 6 ಸೆಕೆಂಡ್ ಡೈ ಇದು. ಮಾತಾಡ್ರಿ, ಎಷ್ಟು ಡೈಸ್ ಆಯ್ತು? ಇದು 6 × 6 ಸ್ಯಾಂಪಲ್ ಸೆಪ್ ಅಂದ್ರೆ ಎಷ್ಟು ಬಂತು ಸ್ಯಾಂಪಲ್ ಸೆಪೀಸು? 36. ಡಬ್ಲೆಟ್ ಅಂದ್ರೆ ಸೇಮ್ ಇರೋದು, ಸೇಮ್ ಬರೋದು ಯಾವ ಬರ್ತದೆ ನೋಡಿ, ಎಷ್ಟು ಬಂತು ಸ್ಯಾಂಪಲ್ ಸೆಪ್? 1 1 1 2 2 3 3 ಹೇಳಿ 4 4 ವೆರಿ ಗುಡ್, 5 5 ವೆರಿ ಗುಡ್, 6 6. ನೀವು ಎಕ್ಸಾಮಿನೇಷನ್ ಬರಬೇಕಾದ್ರೆ ಡಬ್ಲೆಟ್ ಅಂದ್ರೆ 6 ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಅಂತ. ನಮಗೆ ಕೇಳಿದವ್ರೇನೋ ಪ್ರಾಬಬಿಲಿಟಿ ದ ಚಾನ್ಸ್ ಆಫ್ ಗೆಟಿಂಗ್ ಡಬ್ಲೆಟ್, ಪ್ರಾಬಬಿಲಿಟಿ ಚಾನ್ಸ್ ಅಂದ್ರೆ ಡಬ್ಲೆಟ್ ಗೆ ಫಾರ್ಮುಲಾ ಏನು ಹೇಳಿ? ಎನ್ ಆಫ್ ಎ ಬೈ ಎನ್ ಆಫ್ ಎಸ್. ಎಷ್ಟಿದೆಯಪ್ಪ ಇವು? 6. ಎಷ್ಟು ಎನ್ ಆಫ್ ಎಸ್ ಎಷ್ಟಿದೆ ರೀ? 36. ಬೇಸಿಕ್ ಫಾರ್ಮುಲಾ 6/36 ಬರೀಬೋದಾ? ಆ 6/36 ಎಷ್ಟು? 1/6 ಇದೆಯಾ ನೋಡಿ, ಇದೆ ಅಲ್ರಿ, ವೆರಿ ಗುಡ್. ಹಂಗಾರೆ 14th ಆಗಿದೆ, 15th ಆಗಿದೆ. ಮಾತಾಡ್ರಿ, ಗೊತ್ತಾಗ್ತಿದೆಯಾ? ಸೂಪರ್. ಸಾರಿ, ನೆಕ್ಸ್ಟ್ ಒನ್. ಇಫ್ P of A equal to 1/2, P of B equal to 0, then what is P of A bar B ಕೇಳಿದರೆ, what is P of A bar B? P of B 0 ಆದರೆ ಫಾರ್ಮುಲಾ ಏನು? P of A bar B ಇದು P of A intersection B divided by P of B. ಈ ಫಾರ್ಮುಲಾಗೆ ನಾವು ಮುಂಚೆನೇ ಹೇಳ್ಬಿದ್ದೀವಿ, ಏನಿರ್ಬೇಕು ಕಂಡೀಷನ್? P of B ಯಾವ ಕಾರಣಕ್ಕೂ 0 ಆಗಬಾರ್ದು ಅಂತ ಇರಬೇಕು. ನೋಡಿದೆ, P of B ಯಾವ ಕಾರಣಕ್ಕೂ 0 ಆಗಬಾರ್ದು, ಬಟ್ 0 ಆಗ್ಬಿಟ್ಟಿದೆ. ಅಲ್ಲಿ 0 ಆಗಿದೆಯಾ? ಹಂಗ ಡಿನಾಮಿನೇಟರ್ 0 ಆದ್ಮೇಲೆ 100% ಸರಿ. ಡಿನಾಮಿನೇಟರ್ 0 ಆದ್ರೆ then we call it not defined. The concept not defined. Okay, this is 16 complete ಆಗಿದೆ. ನೆಕ್ಸ್ಟ್ ಒನ್ 17 ಸಿಕ್ಕಾಪಟ್ಟೆ ಈಸಿ. ಏನಿದೆ ಕ್ವಶನ್? ಇಫ್ P of A bar B equal to P of B bar A, ಅವರಿಗೆ ಕೊಟ್ಟು ಬಿಟ್ಟಿದ್ದಾರೆ. ಫಾರ್ಮುಲಾ ಬರೀನಾ? ಫಾರ್ಮುಲಾ ಬರ್ರಿ. P of A intersection B. ರೀ ಎಲ್ಲ ಚಾಪ್ಟರ್ಲ್ಲೂ ಎಲ್ಲ ಕ್ವಶನ್ಸ್ಗೂ ಅಷ್ಟೇ ಏನು ಕೊಟ್ಟಿದಾರೋ ಅದಕ್ಕೆ ಫಾರ್ಮುಲಾ ಬರೀ. ನಿಮಗೆ ಗೊತ್ತಿರೋದು ಆಟೋಮೆಟಿಕ್ ಆಗಿ ಯಾವುದಕ್ಕೆ ಅದು ಇರುತ್ತೋ ಅದು ಮ್ಯಾಚ್ ಆಗುತ್ತೆ, ಸರಿನಾ? ಸ್ವಲ್ಪ ಆಕ್ಟಿವ್ ಆಗಿ ಬಂದ್ಬಿಡುತ್ತೆ ಆನ್ಸರ್ಸ್. ಹೇಳಿ, P of A intersection B divided by P of B equal to P of A intersection B divided by P of A. ಎರಡು ಕ್ಯಾನ್ಸಲ್ ಆಗ್ತಾವಾ? ಕ್ಯಾನ್ಸಲ್ ಮಾಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ P of A equal to P of B. We are making the cross multiplication. Get P of A equal to B. ನೋಡಿ, D is the answer. 17 ಒಂದಕ್ಕೆ ನಮ್ಗೆ ಕ್ಲಿಯರ್ ಆಗಿದೆ. ಮಾತಾಡ್ರಿ, ಎಷ್ಟು ಚೆನ್ನಾಗಿ ಗೊತ್ತಾಗ್ತಿದೆ? ಗೊತ್ತಾಗ್ತಿದ್ಯಾ? ಸೂಪರ್ ರೀ. 4ರ ಅಟ್ಲೀಸ್ಟ್ 1 ನಿಮ್ಗೆ ಅರ್ಥವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಯಾರೇ ಇದ್ರು, ಸೆಕೆಂಡ್ PUC ಬರೋರು ಯಾರ ಇರಲಿ, ನಿಮ್ಮ ಫ್ರೆಂಡ್ಸ್ಗಳು ಅವ್ರಿಗೆ ಇನ್ಫಾರ್ಮ್ ಮಾಡಿ, ನೋಡಿ ಗೊತ್ತಾಗದ ಸರಿ ಹೇಳ್ತಾರೆ ಅಂತ. ಓಕೆ, ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಇನ್ನೊಂದು ಸ್ವಲ್ಪ ಕ್ವಶನ್ಸ್ ಇದೆ, ಬರ್ಕೊಂಬಿಡಿ ಬೇಗ, ಫಾಸ್ಟ್. ನೆಕ್ಸ್ಟ್ ಒನ್ ರೀ, ಬೇಗ ಬರ್ಕೋಬೇಕು. ಬೇಗ ಬರ್ರಿ. ನೆಕ್ಸ್ಟ್ ಒನ್ ರೀ. ಇಫ್ if 18 ಬರ್ಕೊಳ್ಳಿ. A die is tossed thrice. 3 ಸತಿ ಎಸೆದಿರಂತಪ್ಪ, thrice, then
then probability of getting an odd number at least, sir, ಒಂದು 5 ನಿಮಿಷ